ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಸರ್ವಲೋಕಾನಾಂ ವಿಶ್ವಜಗನ್ನಾಥನ ಗುರುವೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಆದಿ ಜಗದ್ಗುರು ಸ್ತೋತ್ರಿ ಬ್ರಹ್ಮಾಷ್ಟಾಗಿರುವಂಥ ಸಿದ್ಧಲಿಂಗ ಮಹಾಶಿವಗಳನ್ನು ಭಕ್ತಿಯಿಂದ ಅವ್ರ ಮೇಲೆ ಸ್ಮರಣೆ ಮಾಡಿಕೊಂಡು ಈ ಒಂದು ಸುಂದರವಾಗಿರುವಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸಿದ್ಧಲಿಂಗ ಮಹಾಶಿವಗಳ ಪ್ರತಿ ಸ್ವರೂಪರಾಗಿರುವಂಥ ಗುರು ಕಾಮಧೇನು ಕಲ್ಪವೃಕ್ಷ ಅಂತಂದು ಎಲ್ಲರೂ ಕರೀತಾರೆ. ಹಾಗೆ ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂಥ, ಎಲ್ಲಿ ಭಕ್ತಿ ಶ್ರದ್ಧೆ ನಿಷ್ಠೆ ಸೇವಾ ಇಟ್ಟುಕೊಂಡು ಬಂದಿರುವಂಥ ಭಕ್ತರಿಗೆ ನಿರಾಶೆ ಮಾಡಲಾರ್ದೇ ಅವರ ಆಸೆಗಳನ್ನು ಇಚ್ಛೆಗಳನ್ನು ಪೂರೈಸುವಂಥ ಈ ಸದ್ಯದ ಕಾಲದಲ್ಲಿ ನಮ್ಮೆಲ್ಲರಿಗೂ ಕಂಡುಬರುವಂಥ ಈ ವರ್ತಮಾನ ಕಾಲದಲ್ಲಿ ಎಲ್ಲ ವಾತಾವರಣದಲ್ಲಿ ಕಂಡುಬರುವಂಥ ಈ ಸದ್ಯ ಪ್ರಸ್ತುತ ಎಲ್ಲ ಮಠಾಧೀಶರು ಎಲ್ಲ ಭಕ್ತರು ಸುತ್ತಮುತ್ತಲವರು ಮಾತನಾಡುವಂಥದ್ದು ಅತಿ ಒಂದು ಏರಿಯಾದೊಳಗೆ ಗ್ರಾಮದೊಳಗೆ ಯಾರು ಯಾವ ಊರು ಅಂತಾರಂದ್ರೆ ನಂದೇಶ್ವರ ಊರು, ಅಲ್ಲಿ ದುಂಡಪ್ಪ ಮಹಾರಾಜರು ಅಂತಿದ್ದಾರೆ ಅಂತ ಎಲ್ಲರೂ ಕರೀತಾರೆ. ಸದ್ಯ ಅಂತ ದುಂಡಪ್ಪ ಮಹಾರಾಜರ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿವರೆಗೂ ವೇದಿಕೆ ಮೇಲೆ ಮಾತನಾಡ್ಯಾರ ಎಲ್ಲ ವಿದ್ಯಾಸ್ವರೂಪರಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಎಲ್ಲರೂ ಕೂಡ ಕೂತ್ಕೊಂಡು ಭಾಳ ಸಮಾಧಿಯಿಂದ ಎಲ್ಲರೂ ಕೇಳ್ಯಾರ. ಎಲ್ಲ ತಾಯಿಂದರೆ, ಹಿರಿಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರೂ ಕೂಡ ನನ್ನ ಭಕ್ತಿಯ ನಮಸ್ಕಾರಗಳನ್ನು ಮಾಡಿ, ನೀವು ಕೇಳ್ತೀನಿ ಅಂದ್ರೆ ಒಂದು 10 ನಿಮಿಷ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಮ ಮಕ್ಕ ನೋಡಿದ್ರೆ ನನಗೇನು ಹೇಳ್ಬೇಕಂತ ಅನಿಸೋಲ್ದು. ಅವ್ರು ಇಲ್ಲಿವರೆಗೆ ಏನು ಹೇಳ್ಯಾರ ಆದ್ರೆ ನನಗೆ ಹಂಗೆ ಅನಿಸೋಲ್ದು. ಯಾಕೆ ಹಂಗೆ ಅನಿಸೋಲ್ಲ ಅಂದ್ರೆ ನಾವು ನೋಡಿದ್ರೆ ಗೊತ್ತಾಗತ್ತೆ. ಹೂ ಬೆಳಿಗ್ಗೆ ಸೂರ್ಯ ಮೂಡಿದಾಗ ಎಷ್ಟು ಚಂದ ಫ್ರೆಶ್ ಆಗಿರ್ತೈತಲ್ಲ, ಈಗ ಹಂಗಿಲ್ಲ. ಸೂರ್ಯ ಮುಳುಗಕ್ಕೆ ಬಂದಾಗ ಹೂ ನೆಲಕ್ಕೆ ಬಾಡ್ಕೊಂಡಿರ್ತೈತಿಲ್ಲ, ಹಂಗೆ ನಿಮ್ಮ ಗೋಣು ಮುಖ ಎಲ್ಲ ಆಗ್ಯಾವ. ಇನ್ನೇನು ಬಿಡ್ಲಾರ ಕರ್ಮ ಉದ್ದ ಬಂದು ಮುಗಿಲಿಗಪ್ಪ ಒಬ್ಬ ಕೂತರಿ ಇರಲಿ. ಒಂದು 5 ನಿಮಿಷ ಹೇಳ್ತೀನಿ. ಮತ್ತು ನೀವು ಎಲ್ಲರೂ ಎದ್ದು ಕೂತ್ಕೊಂಡ್ರಿ ಅನ್ನೋದು ನನಗೆ ಗೊತ್ತೈತಿ. ಈಗ ಗುರುಗಳು ಒಬ್ರು ಕೂತಾರ, ಅವ್ರು ನಮ್ಮ ಗುರುಗಳು ಅದಾರ, ಸುಮ್ಮ ಕೂತ್ಕೊಂಡ್ರಿ ನೀವು. ಹೌದಿಲ್ಲ? ಹಾಗಿರಲಿ. ನಾನು ವಿಚಾರ ಮಾಡಿದ್ನಿ, ಎಲ್ಲ ಜನ ಬೆಳಗ್ಗೆದ್ದು ನಮ್ಮ ಪಾಡೆ ಎಲ್ಲ ಜನರು ಹೋದ್ರು, ಇನ್ನು ಇವರು ಹೋದ್ರು ಮುಂದೆ ಹಂಗೆ ಪೊಲೀಸರಿಗೆ ಗಾಡಿ ಅಲ್ಲ ಅಂದೈತೆ ಅಂತ ಧೈರ್ಯ ಬಂತು ನನಗೆ. ಅವ್ರಿಗೆ ಕಾರಣ ಏನು ಅಂತಂದ್ರೆ ವಿಷಯಗಳನ್ನು ಭಾಳ ಚೆಂದಾಗಿ ಇಟ್ಟಾರೆ. ಅದು ಭಗವದ್ಗೀತೆ, ಅದು ಗುರುಗಳು, ಇದು ಸನಾತನ ಪರಂಪರೆಯಲ್ಲಿ ವಿಷಯಗಳನ್ನು ಗುರುಗಳು ಇಟ್ಕೊಂಡು ಬರ್ತಾರೆ. ಅದು ನಮಗೆ ಭಾಳ ಆಶ್ಚರ್ಯ. ಈ ಸದ್ಯ ಎಂಥದರ ವಿಷಯ ಇಟ್ಟು ಏನೇನೋ ಮುಗಿಸಿಬಿಡ್ತಾರೆ. ಆದರೆ ಈ ಮಠದೊಳಗೆ ಮೊದಲಿಂದಲೂ ಪುರಾತನವಾಗಿರುವಂಥ ತತ್ವ ವಿಚಾರಗಳೇನದಾವು, ವೇದ ಉಪನಿಷತ್ತು ಅಲ್ಲಿಂದಲೇ ಹಿಡಿದು ಏನು ಅವರು ದಾಖಲೆಗಳಿಗೆ ಅವರು ಋಷಿಗಳು ಅಲ್ಲಿಂದಲೇ ಆ ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ಆ ತತ್ವಗಳನ್ನು ಆಧಾರವನ್ನು ಇಟ್ಕೊಂಡು ಪೂಜೆಯಲ್ಲಿ ಮಂಡಿಸ್ತಾರೆ. ಭಗವದ್ಗೀತೆಯಲ್ಲಿ ಬರುವಂಥ ವಿಷಯವನ್ನು 10ನೇ ಅಧ್ಯಾಯ 32ನೇ ಶ್ಲೋಕವನ್ನು ಇವತ್ತೆಲ್ಲ ನಮಗೆ ಚರ್ಚೆ ಮಾಡುವಂಥ ವಿಷಯವನ್ನು ಕೊಟ್ಟಿದ್ದಾರೆ. ಅದು ಬೆಳಗಿನ ವಿಷಯ, ಈಗ ಸಾಯಂಕಾಲ ಆಗೈತಿ, ಆದ್ರೆ ನಾವು ಅದನ್ನು ಹೇಳ್ಬೇಕಲ್ಲ. ಅಡುಗೆ ಮಾಡಿದ್ರೆ ಇನ್ನೂ ಉಂಡಿಲ್ಲ ಅಂದ್ರೆ ಅದನ್ನ ಉಣ್ಬೇಕಲ್ಲ. ಅದಕ್ಕಾಗಿ ಸರ್ಗಾಣ ಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾನಂ ವಾದ ಪ್ರವದತಾಮಹಂ. ಇದು ಭಗವದ್ಗೀತೆಯ ಶ್ಲೋಕ. ಇದನ್ನು 10 ದಿನ ಓದೋದು ನನ್ನ ಕಣ್ಣು ಮಾಡ್ಕೊಂಡೆ. ಮತ್ತು ನಾ ಹಂಗೆ ಹೆಂಗೆ ಬಿಡ್ಬೇಕು? ನಿಮಗೆ ಕ್ಯೂ ನೋವು ಮಾಡೋವ್ರಿಗೂ ಬಿಡ್ಬೋಲ್ಲ ನಾನು. ಕಾರಣ ಏನಂದ್ರೆ ಭಗವದ್ಗೀತೆಯ ಬಗ್ಗೆ 10,000 ಜನ ವಿಶ್ಲೇಷಣೆ ಮಾಡ್ಯಾರ. ಭಗವದ್ಗೀತೆ ಎಂಥ ಶ್ರೇಷ್ಠ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ನಾನು. ಭಗವದ್ಗೀತೆಯ ಬಗ್ಗೆ 10,000 ಜನ ಸಂಶೋಧನೆ ಮಾಡ್ಯಾರ, ಅದ್ರ ಬಗ್ಗೆ ವಿಮರ್ಶೆ ಮಾಡ್ಯಾರ, ಲೇಖನಗಳನ್ನು ಬರೆದಾರ. ಅಂದ್ರೆ ಅಷ್ಟೊಂದು ಭಗವದ್ಗೀತೆಯ ಪ್ರಸಿದ್ಧವಾಗಿರುವಂಥ ಗ್ರಂಥ ಅಂತ. ರಂಗನಾಥ್ ದಿವಾಕರ್ ಅಂತ ಮಹಾಚಿಂತ ಕೇಳ್ತಾನೆ, ವೇದದಲ್ಲಿ ಏನು ಹೇಳೈತಿ ಅದು ಉಪನಿಷತ್ತಿನೈತಿ, ಏನು ಉಪನಿಷತ್ತಿನಲ್ಲಿ ಐತಿ ಅದು ಭಗವದ್ಗೀತೆಯಲ್ಲಿ ಐತಿ.
ಎಲ್ಲಿ ಭಗವದ್ಗೀತೆಯನ್ನು ಏನು ವಿಚಾರ ಐತಲ್ಲ ಅದು ಮತ್ತೆ ಯಾವ ಗ್ರಂಥಗಳಲ್ಲಿ ಇಲ್ಲ ಅಂಥ ಸುಂದರವಾಗಿರುವಂಥ ಗ್ರಂಥ ಅಂದ್ರೆ ಅದು ಭಗವದ್ಗೀತೆ ಅಂತ ಹೇಳಿ ಅಂಥ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಇಲ್ಲಿ ಪೂಜ್ಯರು ಇಲ್ಲಿಟ್ಟ ಸರ್ಗಾಣ ಮಾಧ್ಯಮಾಂತರಶ್ಚ ಹೇ ಅರ್ಜುನ ಆದಿ ಅಂತ್ಯ ಮತ್ತು ಮಧ್ಯ ನಾನೇ ಆಗಿದ್ದೇನೆ. ಎಲ್ಲ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ನಾನೇ ಆಗಿದ್ದೇನೆ. ಆಧ್ಯಾತ್ಮ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಮತ್ತು ವಾದಗಳಲ್ಲಿ ವಾದ ಮಾಡುವಲ್ಲಿ ಪ್ರತಿವಾದಿ ಮಾಡುವಂಥ ನಿರ್ಣಯ ತತ್ವ ಏನೈತಲ್ಲ, ಶಕ್ತಿ ಏನೈತಲ್ಲ, ಅದು ನಾನೇ ಆಗಿದ್ದೇನೆ ಅಂತ ಕೃಷ್ಣ ಹೇಳ್ತಾರೆ. ಇದು ಒಂದು ಶ್ಲೋಕದ ತಾತ್ಪರ್ಯ. ಇದನ್ನು ಇಷ್ಟು ನಾವು ಮುಗ್ಸಾಕ್ ಹೋದ್ರೆ ಇದು ಬೆಳಗ್ಗೆ ಹರಿತೈತಿ. ಅದಕ್ಕೆ ಅಷ್ಟು ಬೇಡ, ಒಂದೇ ಸಾಲ ನೋಡೋಣ. ಏನಂದ್ರೆ ಆಧ್ಯಾತ್ಮ ವಿದ್ಯೆ ವಿಜ್ಞಾನ ಇಷ್ಟೇ ಸಾಕು. ವಿದ್ಯೆಗಳು ಭಾಳಷ್ಟು ಅದಾವೆ. ಎಲ್ಲ ವಿದ್ಯೆಗಳು ಭಾಳಷ್ಟು ಇದ್ರೆ ಅದ್ರಾಗ ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂದ್ರೆ ಎಲ್ಲ ವಿದ್ಯೆಗಳು ಭಾಳ ಅದಾವು, ಆದ್ರೆ ಅವುಗಳಲ್ಲಿ ನಾ ಇಲ್ಲ. ನಾ ಯಾವುದರಲ್ಲಿದ್ದೇನೆ ಅಂದ್ರೆ ಬ್ರಹ್ಮ ವಿದ್ಯೆಗಳಲ್ಲಿ ನಾನೇ ಆಗಿದ್ದೇನೆ, ನಾನು ಅದರಲ್ಲಿದ್ದೀನಿ. ಹೆಂಗಪ್ಪ ಅಂತ ನೀವು ಕೇಳ್ಬೋದು. ಆಭರಣಗಳು ಬಂಗಾರದಲ್ಲಿ ಇರುವಂಗ, ಸಮುದ್ರದ ತೆರೆಗಳು ಸಮುದ್ರದಲ್ಲಿ ಇರುವಂಗ, ಎಲ್ಲ ವಿದ್ಯೆಗಳಿದ್ದರೂ ಕೂಡ ನಾನು ಬ್ರಹ್ಮವಿದ್ಯೆಯಲ್ಲೇ ಇದ್ದೀನಿ ಅಂತಂದು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನೊಂದು ವಿಚಾರ ಮಾಡಿ ನೀವು, ಇಂಥ ವಿದ್ಯೆ ನಾನು ಯಾಕೆ ಆಗೀನಿ ಮತ್ತು ಉಳಿದ ವಿದ್ಯೆ ಯಾಕೆ ಆಗಲಿಲ್ಲ. ಒಂದು ದೊಡ್ಡ ದೇವಾಲಯನ ಕಟ್ಟಿರ್ತಾರೆ. ದೇವಾಲಯನ ಕಟ್ಕೊಂತ ಹೋಗಿ ಎಲ್ಲ ಮುಗಿದ ಮೇಲೆ ಕಳಸ ಒಂದಿರ್ತಾರೆ, ಬಂಗಾರದ ಒಂದು ಕಳಸ. ಆ ಬಂಗಾರದ ಕಳಸ ಶಿಖರ ಏನೈತಲ್ಲ ಎಲ್ಲ ಕಡೆ ಕಾಣ್ತತಿ. ಶಿಖರ ಇಟ್ಟ ಮೇಲೆ ಗುಡಿ ಚಂದ ಕಾಣ್ತತಿ. ಹಂಗೆ ಎಲ್ಲ ವಿದ್ಯೆಗಳು ಅದಾವು. ಅವು ಯಾವ ಇಲ್ಲ ಅಂತಲ್ಲ, ಅದಾವು. ಆದ್ರೆ ಅವು ಸುಳ್ಳಂತಲ್ಲ, ಅವು ಅದಾವು. ಆದ್ರೆ ಅದರ ಎಲ್ಲದಕ್ಕಿಂತಲೂ ಮೇಲ್ಪಟ್ಟು ಮೇಲೆ ಎದ್ದು ಕಾಣುವಂಥ ವಿದ್ಯೆ ಶ್ರೇಷ್ಠವಾಗಿರುವಂಥದ್ದು, ಅದು ಬಂಗಾರ ಅಂತ ಶ್ರೇಷ್ಠವಾಗಿರುವಂಥ ವಿದ್ಯೆ ಅಂದ್ರೆ ಅದು ಆಧ್ಯಾತ್ಮ ವಿದ್ಯೆ, ಅದು ಬ್ರಹ್ಮವಿದ್ಯೆ, ನಾನೇ ಆಗಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಇಂಥ ಸುಂದರವಾಗಿರುವಂಥ ಬ್ರಹ್ಮವಿದ್ಯೆ ಅದು ಯಾರಲ್ಲಿ ಇರ್ತೈತಿ ಮತ್ತು ಎಲ್ಲಿರ್ತೈತಿ? ಅದು ಯಾರಲ್ಲಿ ಇರ್ತೈತಿ ಅಂದ್ರೆ ಇಂಥ ಬ್ರಹ್ಮ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳದಾರಲ್ಲ, ಇಂಥವ್ರಲ್ಲಿ ಇರ್ತೈತೆ. ಹಂಗೆ ಗುರುಗಳು ಎಲ್ಲಾರದಾರಂತಾರೆ, ಎಲ್ಲರಲ್ಲಿ ಇರಂಗಿಲ್ಲ. ಎಲ್ಲ ವಿದ್ಯೆಗಳಲ್ಲಿ ಕೂಡ ನಾನು ಇಲ್ಲ, ಆಧ್ಯಾತ್ಮ ವಿದ್ಯೆಯಲ್ಲಿ ನಾನು ಅದೀನಿ ಅಂತ ಹೆಂಗೆ ಕೃಷ್ಣ ಹೇಳ್ತಾನೆ. ಗುರುಗಳು ಸಾಕಷ್ಟು ಜನ ಇದ್ದರೂ ಆ ಬ್ರಹ್ಮವಿದ್ಯೆ ಎಲ್ಲರಲ್ಲಿ ಇರುವುದಿಲ್ಲ. ಇಂಥ ಗುರುಗಳಲ್ಲಿ ಆ ಗುರು ಆ ವಿದ್ಯೆ ಇರ್ತತಿ. ಅದಕ್ಕಾಗಿ ಮತ್ತು ಇದನ್ನ ಹೆಂಗೆ ನಾವು ಪಡ್ಕೋಬೇಕಂದ್ರೆ ಆ ಗುರು ಸೇವೆಯನ್ನು ಮಾಡಿ ಆ ವಿದ್ಯೆ ಪಡ್ಕೋಬೇಕು. ಗುರು ಸೇವೆಯನ್ನು ಮಾಡಿದವ್ರಿಗೆ ವಿದ್ಯೆ ಬರ್ತೈತೆ, ಸುಮ್ಮನೆ ಹಂಗೆ ಬರೋದಲ್ಲಿದೆ. ಮತ್ತು ನೀವೇನಾದ್ರು ತಿಳ್ಕೊಂಡಿರಿ, ಎಲ್ಲರ ಕಾಯಿಪಲ್ಲೆ ತರಕ್ಕೆ ಹೋದಾಗ ಎಲ್ಲಾರ ಒಂದು 100 ರೂಪಾಯಿ ಕೊಟ್ಟು ಅದನ್ನು ಕೊಡು ಇದನ್ನು ಕೊಡು ಅಂತ ತೊಗೊಂಡಂಗೆ, ಮತ್ತು ಇಲ್ಲೆಲ್ಲಾರು ಗುರುಗಳ ಮುಂದೆ 1000 ರೂಪಾಯಿ ನಂಗೆ ಬ್ರಹ್ಮ ವಿದ್ಯೆ ಕೊಡ್ರಿ, ಹಂಗೆ ಬರೋದಿಲ್ಲ. ಇದು ಶ್ರೇವಾ ಶ್ರದ್ಧೆ ಮಾಡೋದ್ರಿಂದ ಬರ್ತೈತಿ. ಗುರುವಿಗೆ ತನುಮನ ಧನವನ್ನು ಅರ್ಪಿಸಿ ಅವರು ಹೇಳಿದಂಗೆ ನೀವು ಸೇವೆ ಮಾಡಕ್ಕತ್ತೀರಿ, ಅದು ಬರ್ತೈತಿ ಹೊರತಾಗಿ ಸುಮ್ಮನೆ ಏನೇನೋ ಮಾಡಿದ್ರೆ ಇದು ಬರ್ತೈತಿ ಅಂತಲ್ಲ. ಭಾಳಷ್ಟು ವಿದ್ಯೆ ಅದಾವು, ಅದರಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಆಗೀನಿ ಅಂತ. ಹೀಗೆ ನನಗೂ ಭಾಳಷ್ಟು ತಿಳ್ಕೊಳ್ಳುವಂಥ ಆಸೆ ಮೊದಲಿಂದಲೂ ಸಣ್ಣ ಬಾಲ್ಯದಲ್ಲಿರುವಾಗ. ನಾ ಸಣ್ಣವಿದ್ದಾಗ ನನಗೊಂದು ಪುಸ್ತಕ ಸಿಕ್ತಿತ್ತು, ಅದನ್ನು ಓದ್ಕೊತ ಇದ್ನಿ. ಅದು ಯಾವ ವಿದ್ಯೆ ಅಂದ್ರೆ ಅದು ಈ ಇಂದ್ರಜಾಲ ಮಹೇಂದ್ರಜಾಲ ಅಂತ ಒಂದು ವಿದ್ಯೆ ಬುಕ್ಸ್ ಸಿಕ್ಕಿತ್ತು ನನಗೆ, ಹಳೇದದು. ಅದು ಹಳೆಗನ್ನಡದಲ್ಲಿ ಇತ್ತು. ಸರಿಯಾಗಿ ಒಂದಿಟ್ಟು ಅರ್ಥ ಆಗಿತ್ತು, ಒಂದಿಟ್ಟು ಅರ್ಥ ಆಗಿದ್ದಿಲ್ಲ. ಪ್ರಯತ್ನ ಮಾಡಿ ನಾನು ಅದನ್ನು ಗುದ್ದಾಡಿ ಹಗಲು ರಾತ್ರಿ ಅನ್ಲಾರ್ದನ್ನು ವಿಚಾರ ಮಾಡೀನಿ. ಅದ್ರಾಗ ನನಗೊಂದು ವಿದ್ಯೆ ಸಿಕ್ತು. ಇದು ಒಂದು ವಿದ್ಯೆ ಆದ್ರೆ ಸಾಕಂತ ನಾ ವಿಚಾರ ಮಾಡಿದ್ದೆ. ಅವಾಗ ನನಗೆ ಸುಮಾರು 12-13 ವಯಸ್ಸಿರ್ಬೇಕು ನನಗೆ. ಅವಾಗ ಇದೊಂದು ಸಾಕಂತ, ಅವಾಗಿನ ವಯಸ್ಸು ಏನು ತಿಳಿತೈತೆ ರೀ, 13 ವಯಸ್ಸಿರ್ಬೇಕು ನನಗೆ ಅವಾಗ. ಅದು ಪುಸ್ತಕ ಹಳಿದಾಗಿತ್ತು, ಯಾರ್ದೋ ಸಿಕ್ಕಿತ್ತು ಅದು. ಅದ್ರಾಗ ಒಂದು ವಿದ್ಯೆ ಏನಿತ್ತಂದ್ರೆ ನೋಟನ್ನು ಸೆಳೆಯುತ್ತದೆ ಅಂತಿತ್ತು. ಅದ್ರಾಗ ಏನ್ರಿ, ನೋಟನ್ನು ಸೆಳೆಯುತ್ತದೆ. ಇದು ಒಂದು ವಿದ್ಯೆ ತಂತ್ರ ಬೇಕು, ನೀವು ಮಾಡಿರ್ಬೇಕಾದ್ರೆ ಬರ್ತೈತೆ ನಿಮ್ಗೆ. ಹೇಳಿ ನಾ ಮಾಡೋದಿಲ್ಲ, ನಮಗೆ ಬೇಸರಾಗಿತ್ತು ಅದನ್ನ. ಅವಾಗ ನಮಗೆ ಅದಕ್ಕೆ ಬಗ್ಗೆ ಬ್ರಹ್ಮ ವಿದ್ಯೆ ನಮಗೆ ರಾಗ. ಮತ್ತು ನಿಮಗೆ ನೋಟಿನ ಪ್ರೇಮರ ನೀವಲ್ಲ, ನಿಮಗೆ ಹೇಳ್ತೀನಿ ಮಾಡಿರಿ. ನೋಟನ್ನು ಸೆಳೆಯುತ್ತದೆ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿಬಿಡ್ತಾರೆ ಸಣ್ಣ ವಯಸ್ಸಿನ. ದುಡಿಯೋದು ಬೇಡ, ಹೊಲ ಮನೆ ಅವರಿದ್ದು ಅವರ ತೊಗೊಳಕ್ಕೆ ಬಿಟ್ಟು ಸ್ವತಂತ್ರ ಜೀವನ ಮಾಡ್ಬೋದು. ನನಗೆ ಹಿಂಗೆ ಬಂದು ತಿಳಿಯಾಗ
ನೋಟನ್ನು ಓದಿದ್ನಿ ಒಂದು ಸುಮಾರು 8 ಸಾಲ ಇತ್ತದಾಗ ನೋಟ್ ಸೆಳ್ತಿ ಭಾಳ ಚಲೋ ಆಯ್ತು. ಅವ ಏನು ಹೇಳ್ದ, ನೋಟ್ ಸೆಳೀತು ಅಂತಂದ್ರೆ ನೀವು ಒಂದು 100 ನೋಟ್ ತೊಗೊಂಡು ಹಿಂಗೆ ಒಗಿಯೋದು, ಎಲ್ಲಿದ್ದು 100 ಭಾಳಷ್ಟು ರೊಕ್ಕ ಇರ್ತಾವಲ್ಲ, ಆ ರೊಕ್ಕದಲ್ಲಿ ಏನು ಹೋಗೋದ್ರೆ ಅದು ಹಿಂಗೆ ಸೆಳೀತಿತ್ತು ಅಂತ ಬರೆದಿದ್ರು. ಅದು ನನಗೇನು ಗೊತ್ತು, ನಾ ಕಷ್ಟಪಟ್ಟು ಆಗಿನ ಕಾಲ ಒಂದು 100 ರೂಪಾಯಿ ಸಂಗ್ರಹ ಮಾಡಿ ಒಂದು 100 ರೂಪಾಯಿ 100 ನೋಟ್ ಇಟ್ಕೊಂಡಿದ್ದೆ. ಆ 100 ನೋಟು ಈ ಬಸ್ನಾಗ ಹೋಗುವ ಈ ಕಂಡಕ್ಟರ್ ನೋಟ್ ಎಣಿಸ್ತಾರೆ ನೋಡ್ರಿ ನೀವು, ಇಲ್ಲೆಲ್ಲ ಲೆಕ್ಕ ಮಾಡಿ ಕೊನೆಗೆ ಆದ್ಮೇಲೆ ಟಿಕೆಟ್ ಹದ್ದು ಎಲ್ಲ ಲೆಕ್ಕ ಮಾಡಿ ನೋಟ್ ಎಣಿಸ್ತಿರ್ತಾನ. ಆ ಟೈಮಿಗೆ ಚಕ್ಕ ಹಿಂಗೆ ಎಣಿಸುವಾಗ ಒಂದು 100 ರೂಪಾಯಿ ಅವ್ನ ಕಡೆ ಹೋಗಿದ್ವಿ. ಅವು ಬಿದ್ದದ್ದು ನೋಡಲಿಲ್ಲ, ತಂದ ನೋಟ್ ಅಂತ ಬಿದ್ದು ತೊಗೊಂಡು ಅದ್ರಾಗ ಎಣಿಸ್ಕೊಂಡು ಮತ್ತೆ ಹಿಂಗೆ ಮಾಡಾಕೈತಿದ. ನೋಟು ಸೆಳೆಯುತ್ತಂದ್ರೆ ಅಂದ್ರೆ ಯಾವುದು ನನ್ನ ನೋಟನ್ನು ಹತ್ತಾಗ ಇದು ಹಿಂಗೆ ಯಾಕೆ ಆಗ್ತಿದ. ಎಷ್ಟು ದಿನ ಕಷ್ಟಪಟ್ಟಿದ್ದು ನಾನು ಅವನ ಹತ್ರ ರೂಪಾಯಿ ತಮ್ಮ 100 ರೂಪಾಯಿ ಬಿದ್ದಿತ್ತಲ್ಲ ಸರ್ ನಂದು ಕೊಡ್ರಿ ಅಂದ. 100 ರೂಪಾಯಿ ಹಿಡಿತಿಲ್ಲ ಅತ್ತಗಡೆ ಹಿಡಿತೇ ಇಲ್ಲ ತರಲಿ ಅಂದವ. ಅವಾಗ ನನಗೆ ಗೊತ್ತಾಯ್ತು ಇವೆಲ್ಲ ಬಿದ್ದುಗಳು ನಮ್ಮನ್ನು ಮೋಸ ಮಾಡ್ತಾವಂತಂದೆ. ಇವೆಲ್ಲ ನಾನು 100 ರೂಪಾಯಿನೂ ಕಳೀತಿದ್ದು ಬರೋದು ಅಟ್ಟಾಟೆ ಕರವಲ್ದಾಗ ನಂದು 100 ರೂಪಾಯಿನೂ ಹೋಗ್ತೀನಿ ಯಾವ ಇದ್ದನ್ನು ಬರ್ದೀನಿ ಅಂತಂದು ಅವತ್ತಿಂತ್ರ ಅಂಥವು ಯಾವ ಪುಸ್ತಕ ಕಡೆ ನನಗೆ ಅನ್ಸ್ಕೈತೆ ಮೊದಲು ಇನ್ನೇನು ಕಳ್ಕೊತೀವೋ ಜೀವನದಾಗ ಅಂತ. ಯಾವ ವಿದ್ಯಾನ ಮಾಡೋ ಬ್ರಹ್ಮ ವಿದ್ಯೆನೇ ಭಾಳ ಶ್ರೇಷ್ಠವಾಗಿರುವಂಥದ್ದಂತಂದು ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಸಾರುವಂಥ ವಿಚಾರ. ಹಾಗಾದರೆ ಈ ಬ್ರಹ್ಮವಿದ್ಯೆ ಅಂದ್ರೆ ಏನು ನೋಡ್ರಿ, ಒಂದು ಮಾತು ಕೇಳ್ತೇನೆ. ಈ ಪುರಾತನ ಕಾಲದಿಂದಲೂ ಏನ್ರಿ ಸಣ್ಣಗೆ ಮಳೆ ಬಂತ್ರೆ ನಾ ಎಲ್ಲಿ ಭಾಷಣ ಮಾಡಕತ್ತೀನಿ ಇದೊಂದು ಸ್ವಲ್ಪ ಬರತ್ತೈತೆ, ಅದೇನು ನನ್ನ ಮಹತ್ವ ಗೊತ್ತಿಲ್ಲ. ಸುಳ್ಳಲ್ರಿ, ಎಲ್ಲಿ ಹೋದ್ರೆ ನನಗೆ ಐತಾ ಇಲ್ಲ. ನಾ ಚಲೋತ್ನಿಗೆ ಮಾತಾಡಿ ಚೆಂದಾಗಿ ವಿಷಯ ಮಂಡಿಸ್ಬೇಕಂತಿರ್ತೀನಿ, ಒಟ್ಟಾದ ಅವಕಾಶ ಮಾಡಿಕೊಡೋದಿಲ್ಲ. ಯಾರೇ ಇರಬಾರ್ದು ಬೆಕ್ಕದಾಟ ಮಾತಾಡಿ ಮೈಕ್ ತೊಗೊಂತ ಅವಾಗ ನಾನು ಹಣೆ ಬಾರ ಹಂಗೈತೆ ಅನ್ಬೇಕು. ದೇವತಾನ ನೋಡಿ ಪರಮಾತ್ಮನ ಪುಷ್ಪವೃಷ್ಟಿ ಮಾಡಾಕತ್ತೆ, ನೀವಾಗ ಅನ್ಸಕ್ಕೆ ಇದಕ್ಕೆ ಭಾವ ಬೇಕು. ಅವ್ರ ಭಾವ ಎಂಥದೈತಿ, ಭಾವ ಬೇಕು. ಸದ್ಭಾವನೆಯಿಂದ ನೋಡಿದರೆ ಎಲ್ಲವೂ ಪ್ರಸಾದ. ಈ ಭೂಮಿ ಮ್ಯಾಗಿರೋದೆಲ್ಲದೂ ಪ್ರಸಾದ. ಸದ್ಭಾವನೆಯಿಂದ ಸದ್ದೃಷ್ಟಿಯಿಂದ ನೋಡಿದರೆ ಬರಲಿ ಅಂತ ತಪ್ಪಲ್ಲ. ಜಗತ್ತಿನೊಳಗೆ ಭಾಳಷ್ಟು ವಿದ್ಯೆಗಳದಾವೆ. ಆದ್ರೆ ನಮ್ಮ ಭಾರತ ದೇಶ ಯಾಕೆ ಹಿಂದುಳಿದೈತಿ? ಎಲ್ಲರೂ ಮುಂದೋಗೈತೆ ಭಾಳ ಅಂತಾರಿಲ್ಲ. ನಾವು ವಿಚಾರ ಮಾಡ್ತೀವಿ ಭಾಳ ಹೊರದೇಶಗಳೆಲ್ಲ ಮುಂದೋಗ್ಯವ್ರು. ಚೈನಾ ತೊಗೊಳ್ರಿ, ಚೈನಾ ಮೇಲೆ ಸಟ್ ಇದು ಮೊಬೈಲ್ ಚೈನಾ ತಗೋ, ಯಾವುದೇ ಒಂದು ವಸ್ತು ತೊಗೊಳ್ರಿ ಹೊರದೇಶದ ತಂದಿಡ್ತಾರೆ ಎಲ್ಲ. ಹೀಗಾಗಿ ನಮ್ಮ ಸ್ವದೇಶದ ಕಂಪ್ನಿಗಳು ಭಾಳ ಕಡಿಮೆ. ಅವಕ್ಕೆ ಎಷ್ಟು ಡಿಮಾಂಡ್ ಅದಾರ ಅಂದ್ರೆ ವಿಜ್ಞಾನಿಗಳೆಲ್ಲ ಹೆಚ್ಚಾಗಿ ಹೊರದೇಶದೊಳಗೆ ಆಗಿ ಹೋಗ್ಯಾರ, ನಮ್ಮ ದೇಶದೊಳಗೆ ಆಗ್ಯಾರ, ಆಗಿಲ್ಲ ಅಂತಲ್ಲ. ಆದ್ರೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಚಿಂತಕರು ವಿಜ್ಞಾನಿಗಳು ಹೊರಗಡೆ ಪರದೇಶದೊಳಗೆ ಆಗ್ಯಾರ ಅಂದ್ರೂ ಕೂಡ ನಮ್ಮ ಭಾರತ ದೇಶಕ್ಕೆ ಇಷ್ಟೊಂದು ಯಾಕೆ ಗೌರವ ಐತಂದ್ರೆ ವಿಜ್ಞಾನಿಗಳು ಕಡಿಮೆ ಇದ್ರು ಇಲ್ಲಿ ಬ್ರಹ್ಮಜ್ಞಾನಿಗಳು ಹೆಚ್ಚಾಗ್ಯಾರ ನಮ್ಮ ದೇಶದಾಗ. ಬ್ರಹ್ಮಜ್ಞಾನಿಗಳು ಈ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಭಾರತದಲ್ಲಿ ಹೆಚ್ಚು ಮೂಲವಾಗಿರೋದ್ರಿಂದ ವಿಜ್ಞಾನಿಗಳಿಗಿಂತಲೂ ಹೆಚ್ಚು ಗೌರವ ಎದಕ್ಕೆ ಕೊಡ್ತಾರೆ ಜನ ಅಂದ್ರೆ ಭಾರತದಲ್ಲಿ ಭಾಳ ಸಂಪತ್ತು ಐತೆ ಅಂತ ಗೌರವ ಕೊಡಂಗಿಲ್ಲ, ಭಾಳ ಚಿಂತಕರದರಂತೂ ಕೊಡಂಗಿಲ್ಲ, ದೊಡ್ಡ ಶ್ರೀಮಂತರದರಂತೂ ಕೊಡಂಗಿಲ್ಲ, ದೊಡ್ಡ ಕಲಾವಿದರದರಂತೂ ಕೊಡಂಗಿಲ್ಲ, ದೊಡ್ಡ ವಿದ್ವಾಂಸರದರಂತೂ ಭಾರತಕ್ಕೆ ಗೌರವ ಕೊಡಂಗಿಲ್ಲ. ಇಲ್ಲಿ ಬ್ರಹ್ಮಜ್ಞಾನ ಐತಿ, ಬ್ರಹ್ಮವಿದ್ಯೆ ಐತಿ. ಬ್ರಹ್ಮಜ್ಞಾನಿಗಳು ಇರುವಂಥ ದೇಶ ಯಾವುದು? ಇಡೀ ನಮ್ಮ ಜಗತ್ತಿನ ಭಾರತದ ಕೇಂದ್ರ ಯಾವುದು ಅಂದ್ರೆ ಇದು ಭಾರತ ದೇಶ. ಅದಕ್ಕಾಗಿ ಇದಕ್ಕೆಲ್ಲರೂ ಗೌರವ ಕೊಡ್ತಾರೆ. ಇದು ಒಂದು ದೃಷ್ಟಿಯಿಂದ. ಮತ್ತು ನಾವು ನೀವು ಹುಟ್ಟಿದ್ರಿಂದ ಅಲ್ಲ, ಬ್ರಹ್ಮಜ್ಞಾನಿಗಳೇನು ಹುಟ್ಟ್ಯಾರಲ್ಲ ಅವ್ರು ಹುಟ್ಟಿದ್ದಕ್ಕಾಗಿ ನಮ್ಮ ಭಾರತ ದೇಶಕ್ಕೆ ಗೌರವ ಬಂದತೆ. ಅದಕ್ಕೆ ಅಧ್ಯಾತ್ಮ ವಿಜ್ಞಾನ ಅಂಥ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆ ಆಗಿನಪ್ಪ ಅಂತಾರೆ. ಅದಕ್ಕೆ ಹೇಳ್ತಾರ ನಾಲೆಜ್ ಈಸ್ ಸೈಲೆಂಟ್. ನೋಡ್ರಿ, ಯಾವ ಮನುಷ್ಯನಿಗೆ ಜ್ಞಾನ ಇರ್ತೈತಿ, ಯಾರೊಳಗೆ ಬ್ರಹ್ಮಜ್ಞಾನ ಇರ್ತೈತಿ, ಅವ್ರು ಹೆಂಗಿದಾರ ಸೈಲೆಂಟ್ ಆಗಿರ್ತಾರೆ. ತುಂಬಿದ ಕೂಡ ಹೆಂಗೆ ತುಳ್ಕಂಗಿಲ್ಲ. ಬ್ರಹ್ಮಜ್ಞಾನಿಗಳು ಹೆಚ್ಚು ಮಾತಾಡೋದಿಲ್ಲ, ಮಾತು ಕಡಿಮೆ, ಕೆಲಸ ಜಾಸ್ತಿ. ಅದು ಬ್ರಹ್ಮಜ್ಞಾನಿಗಳು ಇರ್ತಾರೆ. ಹೆಂಗೆ ಮಾತುಗಳು ಎಲ್ಲಿ ಕಡಿಮೆ ಇರ್ತೈತೆ ಅಲ್ಲಿ ಬ್ರಹ್ಮಜ್ಞಾನ ಐತೆ ಅಂತ ತಿಳ್ಕೊಬೇಕು. ಇದು ಸ್ವನ್ನಿ ಅಂತ ಕರೀತಾರೆ. ಅದಕ್ಕೊಬ್ಬ ಯುವಕ ಏನು ಮಾಡಿದ್ನಂದ್ರೆ ಕಾಡಿನೊಳಗೆ ತಪಸ್ಸಿಕೋದಿರುವಂಥ ವೃದ್ಧ ಋಷಿ ಹತ್ರ ಹೋದಂತ. ಹೋಗಿ ಅವ್ರ ಮುಂದೆ ಹಣ್ಣುಗಳನ್ನಿಟ್ಟು ಸಾಷ್ಟಾಂಗ ಹಾಕಿದ್ನಂತ. ಆಚಾರ್ಯರೇ, ಗುರುಗಳೇ, ನನಗೆ
ಕೆಲವು ಮಾತುಗಳದಾವು, ಅದಕ್ಕೆ ತಾವು ಉತ್ತರ ಹೇಳಬೇಕು. ಜಪಮಣಿ ಕೆಳಗಿಟ್ಟ ವತ್ಸ ಅಂದರೆ ಮಗು ಕೇಳು ಏನು ಹೇಳ್ತೇನೆ. ಅವಾಗ ಬಾಲಕ ಕೇಳ್ತಾನೆ, ಗುರುಗಳೇ ಈ ಜಗತ್ತಿನೊಳಗೆ ಎಲ್ಲ ವಸ್ತುಗಳಿಗಿಂತಲೂ ಅತಿ ದೊಡ್ಡದಾಗಿರುವಂಥ ವಸ್ತು ಯಾವುದು? ಇದಕ್ಕೆ ನನಗೆ ನೀವು ಉತ್ತರ ಹೇಳಬೇಕು. ಗುರುಗಳಂದ್ರೆ, ಮಗು ಜಗತ್ತಿನೊಳಗೆ ಎಲ್ಲ ವಸ್ತುಗಳಿಗಿಂತಲೂ ಅತಿ ದೊಡ್ಡದಾಗಿರುವಂಥ ವಸ್ತು ಅಂದ್ರೆ ಅದು ಆಕಾಶಪ್ಪ. ಯಾಕಂದ್ರೆ ಆಕಾಶದಿಂದಲೇ ಎಲ್ಲವೂ ಜನನಾಗೈತಿ ಭೂಮಿ ಮ್ಯಾಗ. ಜಗತ್ತಿಗೆ ಎಲ್ಲವೂ ಅವಕಾಶ ಕೊಟ್ಟಿರುವಂಥದ್ದು ಆಕಾಶ. ಅದಕ್ಕೆ ಆಕಾಶ ನೋಡಪ್ಪ ಎಲ್ಲದಕ್ಕಿಂತ ದೊಡ್ಡದು. ಹಾಂ ಸರಿ, ಸಂತೋಷ ಆಯ್ತು ಗುರುಗಳು. ಹಾಗಾದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿರುವಂಥ ವಸ್ತು ಯಾವುದು? ಇದು ನನ್ನ ಎರಡನೇ ಪ್ರಶ್ನೆ. ಅವಾಗ ಗುರುಗಳು ಹೇಳಿದರು, ನೋಡ್ತಮ್ಮ, ಅತ್ಯಂತ ವೇಗವಾಗಿರುವಂಥ ವಸ್ತು ಯಾವುದು ಅಂದರೆ ಅದು ಮನಸ್ಸು, ವಿಚಾರ, ಬುದ್ಧಿ. ಒಂದು ಕ್ಷಣದೊಳಗೆ ಮನಸ್ಸು ಮಾಡ್ತಂದ್ರೆ ಹೊರದೇಶಕ್ಕೆ ಹೋಗಿರ್ತಾರೆ. ನೀ ಎಲ್ಲಿಗೆ ಹೋಗ್ಬೇಕಂತ ನಾವು ಹೋಗಿ ಬರೋಕ್ಕಿಂತ ಮೊದಲು ಹೋಗಿ ಬಂದಿರ್ತೀವಿ. ಅದಕ್ಕೆ ಎಲ್ಲದಕ್ಕಿಂತಲೂ ವೇಗವಾಗಿರುವಂಥ ಯಾವುದು ಅಂದ್ರೆ ಮನುಷ್ಯನ ಮನಸ್ಸು. ಸಂತೋಷ ಆತ್ರಿ ಗುರುಗಳ, ಭಾಳ ಹರ್ಷ ಆಯ್ತು. ಹಾಗಾದ್ರೆ ಎಲ್ಲದಕ್ಕಿಂತಲೂ ಅತ್ಯಂತ ಸುಲಭವಾಗಿರುವಂಥದ್ದು ಯಾವುದು ಈ ಜಗತ್ತಿನೊಳಗೆ ಹೇಳ್ರಿ ಅಂದ. ಗುರುಗಳು ಅಂತಾರೆ ಮುಗುಳ್ನಕ್ಕು, ತಮ್ಮ ಎಲ್ಲದಕ್ಕಿಂತ ಸುಲಭವಾಗಿರುವಂಥದ್ದು ಉಪದೇಶ. ಎಲ್ಲದಕ್ಕಿಂತ ಸುಲಭವಾಗಿರುವಂಥದ್ದು ಯಾವುದು? ಉಪದೇಶ. ಹಾಗಾದರೂ ಎಲ್ಲದಕ್ಕಿಂತಲೂ ಜಗತ್ತಿನೊಳಗೆ ಶ್ರೇಷ್ಠತಮವಾಗಿರುವಂಥದ್ದು, ಉಚ್ಚಯ ಸ್ಥಿತಿಯಾಗಿರುವಂಥದ್ದು, ಅತ್ಯಂತ ಎತ್ತರಮಟ್ಟವಾಗಿರುವಂಥದ್ದು, ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಯಾವುದು ರೀ ಅಂದಾಗ, ಬೆಲೆ ಬಾಳುವಂಥದ್ದು ಯಾವುದು ಅಂದಾಗ ಅವಾಗ ಗುರುಗಳು ಹೇಳ್ತಾರೆ, ತಮ್ಮ ಅದು ಶೀಲ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂಥದ್ದು ಯಾವುದು ಶ್ರೇಷ್ಠತೆ ಅಂದರೆ ಶೀಲ. ಯಾವ ಮನುಷ್ಯ ಶೀಲವಂತನಾಗಿರ್ತಾನೆ ನೋಡು, ಅಂಥವನ ಹತ್ರ ದೇವತೆಗಳು ಸುತ್ತ ಇರ್ತಾರ. ಈ ಮಠ ಇಷ್ಟೊಂದು ಯಾಕೆ ಉನ್ನತವಾಗಿ ಬೆಳೆಯಾಕತೈತೆ ಅಂದ್ರೆ ಇಂಥ ಶೀಲವಂತ ಸದ್ಗುರುಗಳು ನಿಮ್ಮ ಮಠದಾಗ ವಾಸ ಮಾಡ್ಯಾರ ಅಂತಂದು ಈ ಮಠ ಇಷ್ಟು ಎತ್ತರ ಮಠಕ್ಕೆ ಬೆಳೆಯಾಕತೈತಿ. ಮನುಷ್ಯ ಜಗತ್ತಿನೊಳಗೆ ಗಳಿಸಬೇಕಿರುವಂಥದ್ದು ಅದೇ ಒಂದು ಶೀಲ. ಅದನ್ನು ನೀವು ಕಳ್ಕೊಂಡ್ರೆ ಅಂದ್ರೆ ನಿಮಗೆ ಬಿಡಿ ಕಾಸಿನ ಕಿಮ್ಮತ್ತು ಸಿಗೋದಿಲ್ಲ. ಯಾವ ನಿಮಗೆ ಬೆಲೆ ಯಾರು ಕೊಡೋದಿಲ್ಲ. ನಿಮಗೆ ಯಾವ ಕೆಲಸಗಳು ಸಕ್ಸಸ್ ಆಗೋದಿಲ್ಲ. ಕಾರಣ ಏನಂದ್ರೆ ಶೀಲ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಸಂತೋಷ ಆಯ್ತು ಅವನಿಗೆ ಬಾಲಕನಿಗೆ ಉದ್ದಕ ಸಾಷ್ಟಾಂಗ ಹಾಕಿದ ಗುರುಗಳೇ, ಭಾಳ ಸಂತೋಷ ಆಯ್ತು. ಇನ್ನು ನನಗೆ ಎಲ್ಲ ಸಂಶಯಗಳು ಅಳದು ಲಾಸ್ಟ್ ಒಂದೇ ಐತಿ, ಅದೊಂದು ಹೇಳ್ಬಿಟ್ರೆ ನಂದೆಲ್ಲ ಮುಗೀತು. ಹೌದಪ್ಪ, ಭಾಳ ಸಂತೋಷ, ಹೇಳು ಅದು ಏನು? ಏನೇ ಇಲ್ಲ ಗುರುಗಳೇ, ಅತ್ಯಂತ ಜಗತ್ತಿನೊಳಗೆ ಕಠಿಣವಾಗಿರುವಂಥ ವಸ್ತು ಯಾವುದು? ಗುರುಗಳನ್ನ ಕೇಳ್ತಾರೆ, ತಮ್ಮ ಅತ್ಯಂತ ಕಠಿಣಮಯವಾಗಿರುವಂಥ ವಸ್ತು ಯಾವುದಂದ್ರೆ ಅದು ಬ್ರಹ್ಮಜ್ಞಾನ ನೋಡೋಣ. ಅತ್ಯಂತ ಕಠಿಣವಾಗಿರುವಂಥ ವಸ್ತು ಯಾವುದು? ಅದು ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನವನ್ನು ನೀವು ಪಡ್ಕೋಬೇಕಾದ್ರೆ, ನಾವು ಪಡ್ಕೋಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಯಾರು ಇರ್ತಾರಲ್ಲ, ಸದ್ಗುರು, ಅಂಥವ್ರ ಹತ್ರ ಹೋಗಿ ಸೇವೆಯನ್ನು ಮಾಡಿ ಶ್ರದ್ಧಾ ಭಕ್ತ ನಿಷ್ಠೆಯಿಂದ ತನು ಮನಗಳನ್ನು ಅರ್ಪಿಸಿಕೊಂಡು ಅವರು ಹೇಳಿದಂಗೆ ನಾವು ಗುಲಾಮರಾಗಿ ಸೇವೆ ಮಾಡೋದಕ್ಕೆ ಏನಂತಾರೆ, ಆ ಬ್ರಹ್ಮವಿದ್ಯೆ ನಿಮಗೆ ಬರೋಕ್ಕೆ ಪ್ರಾರಂಭ ಆಗ್ತದೆ. ಸುಮ್ಮನೆ ಹಂಗೆ ಹಿಂಗೆ ಬರುವಂಥದ್ದಲ್ಲ ಅದು. ಮತ್ತು ನೋಟು ಸೇರಿದೈತಂತ ಹಂಗೆ ಎಲ್ಲಾರು ಮಾಡಕ್ಕೆ ಹೋದ್ರೆ ಇದು ಬರೋದಲ್ಲ. ಇದಕ್ಕೆ ಸ್ವತಃ ನಿಂದಿರ್ಬೇಕಾಗತ್ತೆ. ಸ್ವತಃ ನಮ್ಮನ್ನು ನಾವು ಬಲಿ ಕೊಡ್ಬೇಕಾಗತ್ತೆ. ಇದು ಬ್ರಹ್ಮವಿದ್ಯೆ ಐತೆ, ಇದು ಸಾಮಾನ್ಯ ವಿದ್ಯೆ ಅಲ್ಲ. ಹಾಗಾದ್ರೆ ಬ್ರಹ್ಮವಿದ್ಯೆ ಅಂದ್ರೆ ಏನು? ಇದು ಎಲ್ಲ ವಿದ್ಯೆಗಳಲ್ಲಿ ವಿದ್ಯೆ, ಎಲ್ಲ ವಿದ್ಯೆಗಳಿಗಿಂತಲೂ ಶ್ರೇಷ್ಠವಾಗಿರುವಂಥ ವಿದ್ಯೆ. ಜಗದ ಚಕ್ಷು, ಜಗದ ಕಣ್ಣು ಯಾರು ಹೇಳ್ತೀರಿ ಹೇಳ್ರಿ? ಜಗದ ಕಣ್ಣು ಯಾರು? ಸೂರ್ಯ. ಜಗದ ಕಣ್ಣು ಯಾರು ಅಂದ್ರೆ ಸೂರ್ಯ. ಸೂರ್ಯ ಒಬ್ಬ ಬಂದಂದ್ರೆ ಸೂರ್ಯನ ಬೆಳಕು ಈ ಜಗತ್ತಿನ ಭೂಮಿ ಮೇಲೆ ಬೀಳ್ತೈತಿ. ಜಗತ್ತಿನ ಮೇಲೆ ಈ ಭೂಮಿ ಮ್ಯಾಗ ಸೂರ್ಯನ ಬೆಳಕು ಬಿದ್ದಾಗ, ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಎಲ್ಲ ವಸ್ತುಗಳು ನಮಗೆ ಕಾಣಚ್ಚಲ್ಲ ಅನ್ಕೋ. ನಮ್ಮ ಕಣ್ಣುಗಳೆಲ್ಲ ಸರಿ ಅದಾವ ಕರೆ, ಅವನ ಬರಲಿಲ್ಲ ಅಂದ್ರೆ ಯಾವ ಕಾಣ್ತಾವ ನಮಗೆ? ನಮ್ಮ ಸಾವಿರಾರು ಕಣ್ಣು ಅದಾವು, ನೀವು ನಾವೆಲ್ಲ ಸೇರಿದ್ರೆ ನಮ್ಮ ಸಾವಿರಾರು ಕಣ್ಣುಗಳನ್ನು ತೊಗೊಂಡು ಕೋಟಿ ಕಣ್ಣು ತೊಗೊಂಡು ಏನು ಮಾಡೋದು? ಜಗತ್ತಿನ ಒಂದು ಕಣ್ಣಾಗಿರುವಂಥ ಸೂರ್ಯ ಉದಯ ಆಗದಿದ್ರೆ ನಿಮ್ಮ ಕಣ್ಣುಗಳು ಇವು ಹಂಗೆ ಉಳಿಯದ. ಇವು ಕಣ್ಣುಗಳ ಮಣ್ಣು ಸ್ವರೂಪ ಆಗ್ತಾವೆ. ಅದಕ್ಕಾಗಿ ಈ ಕಣ್ಣಿಗೆ ಘನತೆ ಬರಬೇಕಾದ್ರೆ, ಈ ಕಣ್ಣಿಗೆ ಕಿಮ್ಮತ್ತು ಬರಬೇಕಾದ್ರೆ
ಜಗದ ಚಕ್ಷು ಆಗಿರುವಂಥ ಪ್ರಾಣವಾಗಿರುವಂಥ ಸೂರ್ಯ ಬರಬೇಕು. ಅದಕ್ಕೆ ಆತನಿಗೆ ಏನಂತಾರೆ ಗೊತ್ತಾ, ಸೂರ್ಯ ನಾರಾಯಣ ಅಂತ ಕರೆದಾರ. ಆತಗ ಸೂರ್ಯನಿಗೆ ಬರೀ ನಾವು ರವಿ ಸೂರ್ಯ ಬಂದು ನೋಡಂತೀವಿ, ಆದ್ರೆ ಋಷಿಗಳು ಸೂರ್ಯ ನಾರಾಯಣ ಅಂತಾರೆ. ಬಲ್ಲವರು ಬೆಳಗಿನ ಜಾವ ಬೆಳಗಿನ ಹೊತ್ತಿನೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಬಲ್ಲವರು ಅದಕ್ಕಾಗಿ ಗಂಗಾ ನದಿಯೊಳಗೆ ಕೃಷ್ಣಾ ನದಿಯೊಳಗೆ ನಿಂತ್ಕೊಂಡು ಪೂರ್ವಕ್ಕೆ ಮುಖವಾಗಿ ಅಲ್ಲಿ ನೀರನ್ನು ತಗೊಂಡು ತರ್ಪಣ ಕೊಡ್ತಾರೆ ಸೂರ್ಯನಿಗೆ 3 ಸಲ ಗಾಯತ್ರಿ ಮಂತ್ರವನ್ನು ಹೇಳ್ಕೊತ. ಇದು ಬಲ್ಲವರು ಮಾಡುವಂಥ ಕ್ರಿಯೆ, ಇದು ಸುಮ್ಮನೆ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅಂಥ ಬ್ರಹ್ಮಜ್ಞಾನ ನಿಮಗೇನಾದರೂ ಬರಬೇಕಾಗಿತ್ತು ಅಂತಂದ್ರೆ ನೀವು ಶ್ರದ್ಧೆಯಿಂದ ಕೇಳ್ತೀರಿ, ಅದೆಲ್ಲ ಒಪ್ಕೋತೀನಿ. ಆದ್ರೆ ನೀವು ಆ ಗುರುಗಳು ಸೇವೆ ಮಾಡಿದಾಗ ಬರೋದು. ಅದಕ್ಕೆ ಯಾವತ್ತೂ ಇಲ್ಲಿ ಯಾಕೆ ಎಲ್ಲರ ಬರೋದು, ಸೇವಾ ಮಾಡೋದು ಮಾಡ್ತಾರಂದ್ರೆ ಆ ಗುರುಗಳ ಆಶೀರ್ವಾದ ನಮಗೂ ಅಷ್ಟು ಆಗಿಲ್ಲ. ಅವರು ಕರುಣೆ ಆದಾಗ ನಿಮಗೂ ನಮಗೂ ಒಂದಿಷ್ಟು ಏನಾದರೂ ಸಿಗೋದು. ನನಗೊಂದು ಸಂತೋಷ ಏನಂದ್ರೆ, ಎಷ್ಟೇ ತಡ ಆದರೂ ಪಾಪ ಭಾಳ ಜನ ಇದ್ದರು, ಬೆಳಗ್ಗೆ ಇದ್ರು ಎಲ್ಲರೂ. ಆದ್ರೆ ಅವರೆಲ್ಲ ಹೋದರೂ ಇನ್ನೇನು ಯಾರು ಇರೋದಿಲ್ಲ ಅಂತ ಮಾಡಿದ್ನಿ. ಆದರೂ ಸ್ವಲ್ಪ ಜನ ತಾಯಿಯಂದರು ಮುಂದೆ, ಅವ್ರ ತಾಯಿಯಂದ್ರೆ ಎಲ್ಲ ಕಡೆ ಮುಂದಿರ್ತಾರೆ, ಸ್ವಲ್ಪ ಇಲ್ಲಿ ಹಿಂದೆ ಅದಾರೆ. ಅವ್ರ ಪ್ಲ್ಯಾನ್ ಏನೋ ನನಗೆ ಗೊತ್ತಿಲ್ಲ. ಎಲ್ಲ ಕಡೆ ಮುಂದೆ ಇರ್ತಾರೆ. ನಾ ಎಲ್ಲ ಕಡೆ ಇಲ್ಲಿ ಮುಂದೆ ಇದ್ರೆ ಯಾಕೋ ಸ್ವಲ್ಪ ಅವ್ರು ಹಿಂದೆ ಹೋಗಿರಿ ಸಲ. ಅದು ಏನು ಹಿಡ್ದು ಗೊತ್ತಾಗುತ್ತೆ ಅವ್ರಿಗೊಂದು ಯಾವುದಾ ಇರಲಿ ಕುಸ್ತಿ ಪೈಲ ಒಂದು ಡಾವ್ ಪೇಸ್ ಅಂತ ಇರ್ತಾವಲ್ಲ, ಅವ್ರಿಗೆ ಒಂದು ಯಾವ್ದು ಇರ್ತಾರೆ. ಆದ್ರೆ ಇಲ್ಲಿ ತಾಯಂದ್ರೆ ನೋಡ್ತಾರೆ, ನನಗೊಂದು ಸಂತೋಷ ಆಕೈತೆ. ಏನಂದರೆ ಎಲ್ಲ ಮಠ ಮಂದಿರಗಳಿಗೆ ನಾವು ಹೋಗ್ತೀವಿ, ಎಲ್ಲ ಕಡೆ ನೋಡ್ತೀವಿ. ಅವ್ರದ್ದು ಸಂಸ್ಕೃತಿ ನೋಡಿದ್ರೆ, ಅವ್ರ ಶಿಸ್ತು ನೋಡಿದ್ರೆ, ಎಲ್ಲರೂ ತಲೆ ಮ್ಯಾಗ ಚೆಂದಾಗಿ ಸೆರಗು ಹೊತ್ಕೊಂಡು ಎಷ್ಟು ಚೆಂದ ಬರ್ತಾರೆ. ತಲೆ ಮ್ಯಾಗ ಸೆರಗು ಹೊತ್ಕೊಳ್ಳಿ ಎಷ್ಟು ಚೆಂದ ಕಾಣ್ತೈತಿ. ಮೊದಲೆಲ್ಲ ಜನ ತಾಯಿಂದೆಲ್ಲ ಹಂಗೆ ಇದ್ರೆ, ಈಗ ಸ್ವಲ್ಪ ಈಗಿನ ಪ್ಯಾಶನ್ ಅಂತಂದು ಹಂಗೆ ಮಾಡ್ಯಾವ. ಏನು ಪ್ಯಾಶನ್ನು ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಈ ಮಠದೊಳಗೆ ಕೆಲವು ಮಠಗಳದಾವ. ಅಥಣಿ ಗಚ್ಚಿನ ಮಠ, ಇಲ್ಲಿ ಮುಗುಳ್ಕೋಟದಲ್ಲಿ ಯಲ್ಲಾಲಿಂಗ ಪ್ರಭುಗಳ ಮಠ, ಇದು ಒಂದು ಮಠ. ಇಂಥ ಮಠಗಳಲ್ಲಿ ತಾಯಂದರು ಎಲ್ಲರೂ ಭಾಳ ಶಿಸ್ತು, ಭಾಳ ಭಕ್ತಿ, ಭಾಳ ಶ್ರದ್ಧೆಯಿಂದ ಸೇವೆ ಮಾಡ್ತಾರೆ. ತಲೆ ತುಂಬ ಎಲ್ಲ ಸೆರಗು ಹೊತ್ಕೊಂಡಿರ್ತಾರೆ, ಭಾಳ ಭಕ್ತಿಯಿಂದ ಎಲ್ಲರನ್ನ ಕಾಣ್ತಾರೆ. ಅವರು ಹಾಗೆ ಇರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ದುಂಡಪ್ಪ ಮಹಾರಾಜರು ಕಲಿಸ್ಕೊಟ್ಟಿರುವಂಥ ಸಂಸ್ಕಾರ ಇದು ಇಲ್ಲಿ ಉಳಿದಕ್ಕೆ. ಸಂಸ್ಕಾರ ಕೊಡಲಾರ್ದ್ರೆ ಹೆಂಗಾಕತಿ? ನದಿಯೊಳಗೆ ಬಾವಿಯೊಳಗೆ ಮೀನಿದ್ರೆ ನೀರು ಸ್ವಚ್ಛ ಇರ್ತೈತಿ, ಹೌದಾ? ಊರಿನೊಳಗೆ ಒಬ್ಬ ಇಂಥ ಮಹಾಗುರುಗಳು ಸಂಸ್ಕಾರ ಕಲಿಸಂಥವ್ರಿದ್ರೆ ಊರು ಶುದ್ಧವಾಗಿರ್ತೈತಿ, ಸ್ವಚ್ಛವಾಗಿರ್ತೈತಿ. ಈ ಒಂದು ಕಲ್ಲು ಊರು ಕಾಡುಗಲ್ಲ ಒಬ್ಬ ಚಾಣಾಕ್ಷವಾಗಿರುವಂಥ ಶಿಲ್ಪಿ ಕೈ ಸಿಕ್ಕರೆ ಏನಾಕತ್ತದ ಏನಾಕತ್ರಿ? ಅವನ ಕೈಯಾಗ ಸಿಕ್ಕರೆ ಮೂರ್ತಿ ಆಕತ್ತೆ, ಒಂದು ಶಿಲ್ಪಿ ಆಕತ್ತೆ. ಅದು ಯಾರ ಕೈ ಸಿಕ್ಕರೆ? ಶಿಲ್ಪಿ ಕೈ ಸಿಕ್ಕರು. ಒಡ್ಡನ ಕೈ ಸಿಕ್ಕರು ಒಡೆದೋಗಿತ್ತಾನ, ಹೌದಾ? ಹಂಗೆ ಒಬ್ಬ ಮಹಾಗುರು ಊರಿಗೆ ಬಂದ್ರೆ ಊರು ಸುಧಾರಣೆ ಆಕತಿ. ಅದ ಒಬ್ಬ ರೋಡಿ ಬಂದಂದ್ರೆ ಇನ್ನೇನು ಹೇಳೋರದ್ರಿ ನೀವು? ಹೊರ ಹಂಗೈತೆ. ಅದಕ್ಕೆ ಚಾಣಾಕ್ಷನ ಕೈಯಾಗ ಸಿಗಬೇಕು ಅವೆಲ್ಲ. ಊರು ಒಳ್ಳೆಯವ್ರ ಕೈ ಸಿಕ್ಕರೆ ಎಂಥ ಸುಂದರ. ಕಲ್ಲರಳೆ ಹೂವಾಗಿ ಎಲ್ಲರಿಗೂ ಬೇಕಾಗಿ. ಇದು ಕಲ್ಲ. ಮೊದಲು ನಂದೇಶ್ವರ ಅಂದ್ರೆ ಕಲ್ಲು ಊರಿದೆ, ಆದ್ರೆ ಇವತ್ತು ಹೂರಾಗೈತೆ. ಕಾರಣ ಏನಂದ್ರೆ ಕುಸುಮ ಅಷ್ಟು ಸುಗಂಧ ಭರಿತವಾಗಿ ಆಗೈತಿ. ಇದಕ್ಕೆ ಕಾರಣ ಏನಂದ್ರೆ, ಇದಕ್ಕೆ ದುಂಡಪ್ಪ ಮಹಾರಾಜರ ನೇಮ ಕಾರಣ. ನಿಮಗೆ ಇನ್ನೊಂದು ಹೇಳ್ತೀನಿ, ನಿಮ್ಗೆ ಮಠ ಮಂದಿರ ಕಟ್ತಾರೆ, ಕಲ್ಲಿನಿಂದ ಮಠಗಳನ್ನು ಕಟ್ತಾರೆ. ಮಠಗಳನ್ನು ಕಲ್ಲಿನಿಂದಲೇ ಕಟ್ಟಬೇಕು ಅಂತ ಹೇಳ್ತಾರೆ. ದೇವಸ್ಥಾನ ಗದ್ದಿಗೆ ಕಲ್ಲಿನಿಂದಲೇ ಮೊದಲಿಂದ ಎಲ್ಲರೂ ಕಟ್ತಾರೆ. ಮನೆಗಳನ್ನು ಮಣ್ಣಿನ ಮನೆಯಿಂದ ಕಟ್ಟಬೇಕಂತ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕಂದ್ರೆ ಕಲ್ಲು ಕಠಿಣವಾಗಿರ್ತೈತಿ, ಗಟ್ಟಿಯಾಗಿರ್ತೈತಿ, ಭಾಳ ಬಾಳ್ಕಿ ಬರ್ತೈತಿ. ಹಂಗೆ ಮಠ ಅಧ್ಯಾತ್ಮ ತತ್ವ, ಗುರುತತ್ವ ಅನ್ನುವಂಥದ್ದು ಸನಾತನ ಧರ್ಮ. ಅದು ಯಾವತ್ತೂ ಶಾಶ್ವತವಾಗಿ ಇರ್ತದೆ ಭೂಮಿ ಮ್ಯಾಗ. ಈ ಮಣ್ಣು ಅನ್ನುವಂಥದ್ದು ಬೇಗ ಉದುರ್ತೈತಿ, ಬೇಗ ಬೀಳ್ತೈತಿ. ಹಂಗೆ ಮನೆಯನ್ನು ಮಣ್ಣಿನಿಂದ ಕಟ್ಟಬೇಕು. ಕಾರಣ ಸಂಸಾರ ಬೇಗ ಮುರಿದು ಹಾಕತಿ, ಬೇಗ ಮುಗಿತೈತಿ ಕತೆ. ಅದಕ್ಕೆ ಇದು ಮಣ್ಣಿನಿಂದ ಕಟ್ಟಬೇಕು. ಇದು ಎಂದೆಂದು ಭೂಮಿ ಮ್ಯಾಗ ಸೂರ್ಯ ಚಂದ್ರ ಇರೋವರೆಗೂ ಅಳಕ್ಲಾರ್ದಂಥ ತತ್ವ, ಅದು ಗುರುತತ್ವ. ಅದು ಮಠಮಂದಿರದಲ್ಲಿ ಇರ್ತೈತಿ. ಅದಕ್ಕೆ ಗುರುವಿನ ಗದ್ದಿಗೆಯನ್ನು ಕಲ್ಲಿನಿಂದ ಕಟ್ಟಬೇಕು ಅಂತ ಶಾಸ್ತ್ರಗಳು ಬರ್ದ. ಅಂಥ ಕಲ್ಲಿನಿಂದ ಕಟ್ಟಿರುವಂಥ ಗದ್ದಿಗೆಯಲ್ಲಿ ಚಂದ್ರ ಶಿಖರ ಕಾಣ್ತಾವೆ, ಎಲ್ಲ ಆಗ್ತವೆ. ಆದ್ರೆ
ಕಾಣಲಾರ್ದ ಕಲ್ಲುಗಳು ಇನ್ನು ಕೆಳಗಿರ್ತಾವೆ. ಎಲ್ಲಿರ್ತಾವ್ರಿ? ಪಾಯದೊಳಗೆ, ಬುನಾದಿಯೊಳಗೆ. ಆದ್ರೆ ಅವು ಕಾಣಂಗಿಲ್ಲ, ಇದನ್ನೆಲ್ಲ ಹೊತ್ತು ನಿಂತಿರ್ತಾವೆ. ಇವತ್ತು ದುಂಡಪ್ಪ ಮಹಾರಾಜರು ನಮಗೆ ಕಾಣ್ತಾರೆ. ಇನ್ನೊಂದು ಕಾಣಲಾರ್ದ ಕಲ್ಲುಗಳು ಅಂತಂದರೆ ತತ್ವಗಳು ಯಾವುದಂದ್ರೆ ಸಿದ್ಧಲಿಂಗ ಮಹಾರಾಜರು ನಮಗೆ ಕಾಣಂಗಿಲ್ಲ. ಇವ್ರನ್ನ ಹೊತ್ತು ನಿಂತ್ಕೊಂಡಾರ. ಅದಕ್ಕಾಗಿ ಗುರುಗಳು ನಮಗೆ ಕಾಣ್ತಾರೆ. ಇವರ ಹಿಂದೆ ಒಂದು ಶಕ್ತಿ ಐತಿ, ಅದು ಯಾವುದಂದ್ರೆ ದೈವ ಶಕ್ತಿ. ಸಿದ್ಧಲಿಂಗ ಮಹಾರಾಜರನ್ನು ಯಾರ್ದು ಮರಿಬಾರ್ದು. ಅವರ ಜೀವನವನ್ನು ಗುರುವಿಗಾಗಿ ಸಮರ್ಪಣೆ ಮಾಡಿಕೊಂಡಾರೆ. ಯಾರನ್ನೂ ಬೇಡೋದಿಲ್ಲ, ಕಾಡೋದಿಲ್ಲ, ಬೇಡೋದಿಲ್ಲ. ಇಂಥ ಸ್ವಾಮಿಗಳು ನಿಮಗೆ ಎಲ್ಲಾರು ಸಿಗ್ತಾರನ್ರಿ? ಬಡದು ಉಸುಲು ಮಾಡಂತವ್ರು ಅದಾರ. ಸುಳ್ಳು ಅಲ್ರಿ, ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ನೀವು ಸುಳ್ಳು ಅಂದ್ರೆ ನಾ ಕರ್ಕೊಂಡು ಹೋಗ್ತೀನಿ. ಕರ್ನಾಟಕದ ನಾ ಪ್ರವಚನ ಉಪನ್ಯಾಸ ಕೊಡ್ತೀನಿ ಏನ್ರಿ. ನನಗಿರುವಂಥ ಡಿಮಾಂಡ್ ಪ್ರವಚನದಾಗ ಯಾರಿಗೂ ಇಲ್ಲ. ದೊಡ್ಡ ದೊಡ್ಡ ಮಠ ಮಂದಿರಕ್ಕೆ, ಹುಬ್ಬಳ್ಳಿ, ಧಾರವಾಡ, ದೊಡ್ಡ ನನಗೆಲ್ಲ ಇದೆಲ್ಲ ನಮ್ಮ ಪ್ರಭುವ್ರಿಗೆ ಗೊತ್ತು. ಕಾರಣ ಕೆಲವು ಮಠಗಳಲ್ಲಿ ಗುಲ್ಬರ್ಗ ಜಿಲ್ಲಾದ ನಾ ಹೋಗಿ ಎಲ್ಲ ಕಡೆ ಮಾಡೀನಿ. ಅಂಥವ್ರು ಅದರ ಬೇಕಾದ್ರೆ ನೀವು ಸುಳ್ಳು ಅಂದ್ರೆ ನಾ ಕರ್ಕೊಂಡು ಹೋಗ್ತೀನಿ. ಬಸ್ ಚಾರ್ಜ್ ನೀವು ಕೊಡ್ಬೇಕಾಕತಿ. ಹೌದು, ಮತ್ತೆ ನೀವು ಸುಳ್ಳು ಅಂದ್ರೆ ನೀವು ಕೊಡೋದಾಕೈತಿ. ತೋರಿಸೋ ಜವಾಬ್ದಾರಿ ನಾನು. ಕಾರಣ ಅಂದ್ರೆ ನಿಮಗೆ ಕಾಣಲಾರ್ದನ ಬೇಡಲಾರ್ದಂಥ ಇಂಥ ಶ್ರೋತ್ರಿಯ ಬ್ರಹ್ಮಷ್ಟು ಸದ್ಗುರು ನಿಮಗೆ ಸಿಕ್ಕಾರಂದ್ರೆ ನಿಜಕ್ಕೂ ನೀವು ನಂದೇಶ್ವರದ ಪುಣ್ಯ ಮಾಡಿರಿ ಮಹಾರಾಜರ. ನೀವೆಲ್ಲರೂ ಪುಣ್ಯ ಮಾಡಿ. ಅಷ್ಟು ನಾನು ನೋಡಿದಂಗೆ ಇಂಥ ಗುರುಗಳು ಪಾಪ ಸಿಗೋದು ಭಾಳ ಕಷ್ಟ. ಇಲ್ಲಿ ನಮ್ಮ ಹುಡುಗರು ಬಂದಾವ ನೋಡ್ರಿ, ಇಲ್ಲೊಂದು 3-4 ಬಂದಾರ ಇವರು. ನಾವು ಬರೋದು ಹಾಡಾಕೈತೆ ಅಂದ್ರೆ ನಮ್ಮ ಬೆನ್ನತ್ತಿ ಬಂದಾರ ಇವರು. ಇಲ್ಲಿ ನಾನು ಗುರುಗಳ ಬಗ್ಗೆ ಹೇಳಿದ್ನಿ. ಇಲ್ಲಿ ನಮ್ಮ ಮಠದಂಥ ಮಠ ಐತಿ. ನಾವು ಮುಗುಳ್ಕೋಡೆ ಶಾಖಾ ಮಠ ನಮ್ಮದು. ನಮ್ಮ ಮಠದಂಥ ಮಠ ಐತಿ. ನಮ್ಮ ಗುರುಗಳು ಹಂಗದಾರ, ಭಾರಿ ಒಳ್ಳೆಯವ್ರು ಅದ್ರ ಅಂತ ನಾವು ಅವ್ರಿಗೆ 3-4 ದಿನ ಹೇಳಕತ್ತಿದ್ನಿ. ಫೋನ್ಯಾಗ ಅದ್ರಾಗಿದ್ರೆ ಹೇಳ್ತಿದ್ನಿ. ಅಪ್ಪಗಳು ನಾವು ಬರ್ತೀವಿ, ಬೆನ್ನತ್ತಿ ಇವತ್ತು ಅಳಕತ್ತಿದ್ರು ಅವರು. ಅದಕ್ಕೆ ಅವ್ರನ್ನ ಊಟ ಗೀಟ ನಾಷ್ಟ ಮಾಡೋದು ಬಿಟ್ಟು ಎಲ್ಲ ಬಂದಾರ. ಅವ್ರು ಇಲ್ಲೇ ಬಂದಾರ. ನಾವು ಗುರುಗಳು ನೋಡ್ತೀವಿ, ಆ ಮಠ ನೋಡ್ತೀವಿ ಅಂತಂದ್ರೆ ಕರ್ಕೊಂಬಂದಿನಿ. ಇನ್ನೊಬ್ಬ ನಮ್ಮ ಹುಡುಗಿದ್ದ ದರ್ಶನ ಅಂತ, ಅವ ಟ್ಯಾಕ್ಟರ್ ತರಕತ್ತಿದ್ದ. ತಮ್ಮ ಈಗ ಬೇಡಗಪ್ಪ, ಮುಂದೆ ಸಲ ಹೋಗೋಣ ಅಂತಂದು. ಯಾಕಂದ್ರೆ ಅವ ಟ್ಯಾಕ್ಟರ್ ತಂದ್ರೆ ಅವ ಹಂಗೆ ಹೋಗೋ ಪೈಕಿ ಅಲ್ಲ. ಗುರುಗಳು ಸೇವಾ ಮಾಡಿ ಎಲ್ಲರನ್ನ ಸೇವಾ ಕಚ್ಚ ಮಗ ಅಂಥವದ ನಾವ. ಅದಕ್ಕಾಗಿ ತಮ್ಮ ಈಗ ಮೊದಲು ನಾವು 4 ಜನ ಹೋಗಿ ಬರ್ತೀವಿ. ಅವರು ಏನು ಹೇಳ್ತಾರೆ ಕೇಳಿ ಮುಂದೆ ಸಲ ನೀವು ಬರೋಕೆ ಅಂತೇಳಿ. ಕಾರಣ ಏನಂದ್ರೆ ಸಂಸ್ಕಾರ ಅವ್ರಿಗೆ ಕಲಿಸ್ಬೇಕು, ತೋರಿಸ್ಬೇಕು. ಇಂಥ ಗುರುಗಳು ತೋರಿಸ್ಬೇಕು. ಇಲ್ಲೇನು ಮಾಡ್ತೀರ ನೀವೆಲ್ಲ ಈ ಸಂಸ್ಕಾರ ಅವ್ರಿಗೆ ತಿಳಿಸ್ಬೇಕು. ಅಂದ್ರೆ ಅವ್ರ ಮನೆಯೊಳಗೆ ಮಾಡ್ತಾರೆ. ನಾವು ಅಲ್ರಿ, ಶಿಷ್ಯನಾದವನಿಗೆ ಗುರುಗಳ ಮೇಲೆ, ದೇವ್ರ ಮೇಲೆ, ಧರ್ಮದ ಮೇಲೆ ಶ್ರದ್ಧಾ ಬರಲಿಲ್ಲ ಅಂದ್ರೆ ಇನ್ಯಾರಿಗೆ ಬರ್ತೈತಿ? ಆ ಶ್ರದ್ಧೆಯನ್ನು ನಿಷ್ಠೆಯನ್ನು ಇಟ್ಕೊಂಡು ಅವ್ರು ಮಾಡ್ಯಾರಂತ ನಮಗೂ ನಿಮಗೆ ಎಲ್ಲರಿಗೆ ಬರಕತ್ತೈತಿ. ಹೌದಲ್ರಿ? ಅವ್ರು ಮಾಡ್ಯಾರಂತ ನಮಸ್ಕಾರ ಮಾಡೋದು ನೋಡಿ ನಮಗೂ ನಿಮಗೂ ಬರ್ತೈತಿ. ಅವ್ರಿಲ್ದಾಗ ನೀವು ಮಾಡಿ ಹಾಕ್ರಿ ನೋಡು, ಮನ್ಯಾಗ ಶ್ರೇಷ್ಠ ಹಂಗೆ ಹಾಕ್ರಿ ನೋಡೋಣ. ಎಲ್ಲಿ ಓದೋ ಮಾರಾಯ ಅಂತೀರಿ ನೀವು. ಅಂತೀರಿಲ್ಲಿ ಕರೆ ಹೇಳ್ರಿ, ಆತ್ಮಸಾಕ್ಷಿಯಾಗಿ ಹೇಳ್ರಿ ನೋಡೋಣ. ಆತ್ಮಸಾಕ್ಷಿ. ಹೌದ್ರಿ? ಹಂಗಾಗ ವಂಚನೆ ಇಲ್ಲದೆ, ವಂಚನೆ ಇಲ್ಲದೆ, ವಂಚನೆ ಮಾಡಲಾರ್ದನ್ನ ನಾವು ಸೇವಾ ಮಾಡಿದ್ರೆ ಪರಮಾತ್ಮ ಬರ್ತಾನೆ. ಎಂಥ ಮೃತ್ಯುವಿನ ತುತ್ತುವಾಗಿ, ಮೃತ್ಯುವಿನ ಬಾಯಲ್ಲಿ ಸಿಕ್ಕು ಇನ್ನೇನು ಮೃತ್ಯುಗೆ ಆಹುತಿ ಆಗುವಂಥ ಕೇಸುಗಳಿಲ್ಲಿ ಬಂದರು, ಕುಲ್ಲ ಆಗ್ಯಾವ, ಆರಾಮಾಗ್ಯಾವ ಅಂದ್ರೆ ಅಂಥ ಶಕ್ತಿ ಆ ಗುರುಗಳು ಎಲ್ಲಾರನ್ನ ಬರ್ತೈತೇನ್ರಿ. ಕಾರಣ ಏನಂದ್ರೆ ಅವ್ರ ಜೀವನವನ್ನು ತಮಗಾಗಿ ಮುಡುಪಾಗಿಟ್ಟಿಲ್ಲ. ಇದು ಗುರುವಿಗಾಗಿ ಸಮರ್ಪಣೆ. ಈ ಗುರುವನ್ನು ನನ್ನನ್ನು ನಂಬಿರುವಂಥ ಭಕ್ತರಿಗಾಗಿ ತನು ಸಮರ್ಪಣೆ ಅಂತಂದು ಈ ಸಮಾಜಕ್ಕಾಗಿ ಸಮರ್ಪಣೆ ಮಾಡ್ಕೊಂಡ್ರಲ್ಲ ಅಂತ ದುಂಡಪ್ಪ ಮಹಾರಾಜರು ಪಡೆದಿರುವಂಥ ಈ ಗ್ರಾಮ, ಈ ಭಕ್ತರು ಏನದಾರಲ್ಲ, ಇವರು ನಿಜಕ್ಕೂ ನೀವು ಧನ್ಯರು ಅನ್ನುವಂಥ ಮಾತುಗಳನ್ನು ನಾನು ಹೇಳಿ. ಯಾಕಂದ್ರೆ ನಾನು ಈ ಸಮಯ ಆಯ್ತು ನಂದು. ನಾನು ಮಠದಲ್ಲಿ ಹೋಗಿ ಮತ್ತೆ ಗುರು ಪೂಜೆ ಮಾಡಬೇಕು, ನಾನೇ ಮಾಡ್ಬೇಕು ಗುರುಗಳ ಪೂಜೆ. ಅವ್ರು ಹೆಂಗದ್ರಲ್ಲ ನಾನು ಹಂಗೆ. ಗುರುಗಳಿರಲ್ಲ, ನನಗೂ ಮುಂದೆ ಏನೂ ಇಲ್ಲ. ಕಾರಣ ಏನಂದ್ರೆ ನಾನು ಈ ರಬಕ ವಿರಕ್ತ ಮಠಕ್ಕೆ ನಾನು ಎಲ್ಲರೂ ತೊಗೊಂಬಂದು ಮಠಕ್ಕೆ ಮಾಡಿದ್ರು. ವಿರಕ್ತ ಮಠಕ್ಕೆ ನನಗೆ ಸಣ್ಣ ವಯಸ್ಸಿತ್ತು. ಅವಾಗ ಏನೂ ತಿಳಿತಿರಲಿಲ್ಲ, ಸಣ್ಣ ವಯಸ್ಸಿತ್ತು. ಮುಗುಳ್ಕೋಡ ಅಜ್ಜವರು ಭಾಳ ದೊಡ್ಡವ್ರು ಅದಾರ ಈ ಭಾಗದಾಗಂತ ಯಾರ ಇಂಥವ್ರು ಹೇಳಿದರು. ಗುರುರಾಜ್ ಕೆಂದೋಳು ನಾನು ಕರ್ಕೊಂಡು ಹೋದ. ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿದ್ನಿ. ಅವರು ಒಂದೇ ಮಾತು, ಒಂದು ಕ್ಷಣ ನಾನು ನೋಡಿ ಹೇಳಿದರು, ನಿನ್ನ ಬಂಗಾರವಾಣಿ ಐತಿ ನಿನ್ನೊಳಗೆ, ಮುಂದೆ ನೀನು ಸಾಕು ಅನ್ನುವಂಗೆ ಕಾರ್ಯಕ್ರಮ ಹಾಕವು. ನೀನು ನಂಬಿ ದೇವರು ಅಂತ ತಿಳ್ಕೊಂಡ್ರೆ ನಿನಗೆ ಸ್ವಂತ ಮಠ ಕಟ್ಟಿಕೊಡ್ತೀನಿ ಮಗನ ಅಂತಂದ್ರು ಅವರು. ನಾನು ನೀವು ಗುರು ಆಗ್ಲಾಗ ನನಗೆ ಯಾರು 11 ವರ್ಷ ಇದ್ದಾಗ ತಂದೆ ತಾಯಿಗಳನ್ನು ಬಿಟ್ಟು ಬಂದವ ನಾನು. ಗುರುನ ನಿಜವಾದ ದೇವರು, ಅದನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ, ನೀವ ತಂದೆ ತಾಯಿ ನೀವು ಬೇಕಾದ್ ಮಾಡ್ರಿ ಅಂತಂದು. ಆಮೇಲೆ ಅವ್ರು ನಂಬಿದ ವಾಣಿ ಹಂಗನ ನನಗೆ ಡಿಮಾಂಡ್ ಮಾಡಿ ಕರ್ಕೊಂಡು ಹೋಗ್ರಿ. ನೀವೆಷ್ಟು ಹೇಳ್ತೀವಿ ಕೊಡ್ತೀವಿ ಬರ್ರಿ ಅಂತಾರೆ. ಇವತ್ತಿಗೆ ಅದು ಪ್ರೋಚನ್ ನಂದು ಎಲ್ಲ ಕಡೆ.
ಸುಳ್ಳಾದ್ರೆ ನಿಮ್ಗೆ ಹ್ಯಾಂಡ್ಬಿಲ್ ಕಳ್ಸಿಕೊಡ್ತೀನಿ, ವಾಟ್ಸಪ್ ಇದ್ರೆ ಮಾಡ್ತೀನಿ ನಾನು. ಅಲ್ಲಿ ನೀವು ಸುಳ್ಳು ಅಂದವ್ರಿಗೆ ಮತ್ತು ಕರೆಕ್ಟ್ ಇದ್ದವ್ರು ಲೈನ್ ಕರೆಕ್ಟ್ ಇರ್ತೈತೆ ಅವತ್ತು. ಹೌದ್ರೆ ಹಾಂ, ನಮ್ಮ ಇವ್ರಿಗೆ ಗೊತ್ತೈತಿ, ನಮ್ಮ ಪ್ರಭು ಅವ್ರಿಗೆಲ್ಲ ಗೊತ್ತೈತಿ. ಕಾರಣ ಏನಂದ್ರೆ ಅವ್ರು ನನಗೆ ಬಂಗಾರ ವಾಣಿಯಪ್ಪ ನಿಂದು ಅಂತಂದು 1 ತೊಲಿ ಬಂಗಾರ ಹಾಕಿ ಶಾಲೆ ಹಾಕಿ ಆಶೀರ್ವಾದ ಮಾಡಿದ್ರು. ಹೋಗ ನಿನಗೆ ಸಾಕ ಅನ್ನೋದಿಲ್ಲ, ಬೇಕಾದಾಟ್ ಮಾಡಿ ಬೆಳತನ ಮಾತಾಡಿ ಸಾಕು ಅನ್ನೋದಿಲ್ಲ. ಜನ ಮಲಗ ಜನ ಎದ್ದು ಕುಂದಿರ್ತಾರೆ, ನಿನಗೆ ಬ್ಯಾಡ ಅನ್ನೋ. ಯಾಕೆ ಅವ ಬ್ಯಾಡ ಅಂದ್ರೆ ನಿನ್ನ ವಿದ್ಯೆ ಅವನಿಗೆ ವಂಚಿತ ಹಾಕಾನ, ಅಷ್ಟು ನಿನ್ನಲ್ಲಿ ವಿದ್ಯೆ ಐತಪ್ಪ ಅಂತಂದರು. ಇವ್ರು ಏನು ಹೇಳ್ತಾರೆ ಅಂತಿದ್ದು ನನಗೇನು ತಿಳಿದಿಲ್ಲ ಸಣ್ಣ ವಯಸ್ಸು. ಹಾಗೆ ಹಗಲು ರಾತ್ರಿ ಸಿದ್ದೇಶ್ವರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಾನು ಅಭ್ಯಾಸ ಮಾಡಿದ್ದೆ. ವಿಜಾಪುರ ಸಿದ್ದೇಶ್ವರ ಸ್ವಾಮಿಗಳ ಮಾರ್ಗದರ್ಶನ ಅವರೇ ಹೇಳಿದ್ರು ನನಗೆ ಅಜ್ಜವರು. ಅಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಹೋಗಪ್ಪ, ಅವ್ರು ಏನೇನು ಹೇಳ್ತಾರೆ ಎಲ್ಲ ಇದ್ದೇ ಅವ್ರು ನನಗೆ ಅಂದ್ರೆ ಅಜ್ಜವರು ವೇದ, ಉಪನಿಷತ್ತು, ಭಗವದ್ಗೀತೆ, ದಾಸ ಸಾಹಿತ್ಯ, ವಚನ ಸಾಹಿತ್ಯ ಇವುಗಳನ್ನೆಲ್ಲ ಇಂಥವ್ರು ಬರೆದಿರುವಂಥದ್ದು ಅವ್ರ ಕಡೆಯಿಂದ ನಾನು ಎಲ್ಲ ಬರ್ಸ್ಕೊಂಡು ಹೋದ್ನಿ. ಅವುಗಳನ್ನೆಲ್ಲ ಅಧ್ಯಯನ ಮಾಡಿದ್ನಿ. ಈ ಭಗವದ್ಗೀತೆ ಬರೀ ಒಂದು ಶ್ಲೋಕದ ಬಗ್ಗೆ ನಾನು 10 ಪುಸ್ತಕ ಓದ್ಕೊಂಬಂದೀನಿ ಭಗವದ್ಗೀತೆ ಬಗ್ಗೆ. ಬೇರೆ ಬೇರೆ ಬರೆದಿರುವಂಥದ್ದೆಲ್ಲ ರಂಗನಾಥ್ ದಿವಾಕರ್ ಬರೆದಿರ್ಬೋದು, ನಮ್ಮ ರಾಮಕೃಷ್ಣ ಆಶ್ರಮದವ್ರು ಬರೆದಿರಂತ ಇರ್ಬೋದು, ಗೋರಖ್ಪುರದವ್ರು ಬರೆದಿದ್ದಿರ್ಬೋದು, ಒಬ್ರಲ್ಲ ಇಬ್ಬರಲ್ಲ ಸಾಧಕ ಸಂಜೀವಿನಿ ಅಂತ ಬರೆದವ್ರು ಬೇರೆ ಇದ್ದಾರೆ. ಹೀಗೆ ಕಾರಣ ಏನಂದ್ರೆ ಸುಮ್ಮನೆ ಏನೇನೋ ಹೇಳಿ ಏನೇನೋ ಹೋಗೋದಲ್ಲ. ನಮಗೊಂದು ವಿಷಯ ಕೊಟ್ಟಾರಂದ್ರೆ ಆ ವಿಷಯದಿಂದ ನಿಮಗೂ ಉಪಕಾರ ಆಗಿರಬೇಕು. ಇದು ಸಮಯ ಸುಮ್ಮನೆ ಹೋಗಬಾರ್ದು, ಸಮಯ ಸದುಪಯೋಗ ಮಾಡಬೇಕು. ಕಾಲವೆಂಬ ಬೆಕ್ಕು ಕಾಲ ಸಪ್ಪಳ ಮಾಡದೆ ನೆಕ್ಕೆ ಹೋಯಿತು ಹಾಲ, ಸಿಕ್ಕಲಿಲ್ಲ ಅದರ ಬಾಲ. ಕಾಲವೆಂಬ ಬೆಕ್ಕು ಕಾಲ ಸಪ್ಪಳ ಮಾಡದೆ ನೆಕ್ಕಿ ಹೋಯಿತು ಹಾಲ. ನಮ್ಮ ಅಮೂಲ್ಯವಾಗಿರುವಂಥ ಜೀವನ ಅನ್ನುವಂಥ ಹಾಲು ಆಯುಷ್ಯ ಏನೈತಲ್ಲ ಅದು ನೆಕ್ಕಾಕತ್ತೈತಿ, ನಮಗೆ ಗೊತ್ತೇ ಇಲ್ಲ. ಹೆಂಗೆಂಗೋ ನಾವು ಟೈಮ್ ಪಾಸ್ ಮಾಡಕತ್ತೀವಿ, ಸಿಕ್ಕಲಿಲ್ಲ. ಕೊನೆಗೆಲ್ಲ ಆದ್ಮ್ಯಾಗ ಅಯ್ಯೋ ನನಗೆ ತಿಳಿಲಿಲ್ಲ ಅಂದ್ರೆ ಅಲ್ಯಾರೇನು ಕೇಳೋರು ಬರೋದ್ರ ಮಾರಾಯ. ವಯಸ್ಸಿದ್ದಾಗ ನೀನು ಹೇಳ್ಬೇಕಲ್ಲ ಅಂತಾರ. ಮಠಕ್ಕೆ ಯಾವಾಗ ಹೋಗೋದು? ಈಗ ಹೋಗೋದಲ್ಲ, ಎಲ್ಲ ಮುಗಿದ ಮ್ಯಾಗ ಇಲ್ಲಿ ಯಾಕೆ ಬರ್ತೀವಿ ಮಾರ? ಹತ್ತಾಗ ಹೋಗು ಹೊರಗ, ಇಲ್ಲಿ ಯಾಕೆ ಬರ್ತಿ? ಎಲ್ಲ ಮುಗಿದ್ಮ್ಯಾಗ ಇಲ್ಲಿ ಬರೋದು. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಸೇವೆ ಅಲ್ರಿ. ಹಣವಿದ್ದಾಗ ಭಕ್ತಿ ಮಾಡಂದಾರ ಅವ್ರ, ಎಲ್ಲ ಹೋದ್ಮ್ಯಾಗ ಎಲ್ಲ ಮಾಡ್ತಾರೆ. ಸ್ವಾಮಿ ಯಾವಾಗ ಆಗ್ಬೇಕ? ವಯಸ್ಸಿದ್ದಾಗ ಆಗ್ಬೇಕು, 4 ಮಕ್ಕಳು ಹಡ್ದಾಗ ಅಲ್ಲ. ಏನ್ರಿ ಸ್ವಾಮಿ ಯಾವಾಗ ಆಗ್ಬೇಕ್ರಿ? 4 ಮಕ್ಕಳನ್ನ ಹಡ್ದಾಗ ನಿನಗೆ ಜ್ಞಾನ ಬಂತಂದ್ರೆ ನೀನು ಜ್ಞಾನ ಅಲ್ಲ, ನಿಂದೆಲ್ಲ ಬಗೆಹರುತ್ತೆ. ವಯಸ್ಸಿದ್ದಾಗ ಬರ್ಬೇಕು ಮಾರಾಯ. ಪುಣ್ಯಾತ್ಮ ಮನುಷ್ಯ, ಮಾನವ, ಮನುಜ ವಯಸ್ಸು ಗಟ್ಟಿದ್ದಾಗ, ರಟ್ಟಿಯೊಳಗೆ ತಾಕತ್ತಿದ್ದಾಗ, ಮೈಯೊಳಗೆ ಶಕ್ತಿ ಇದ್ದಾಗ, ಕಣ್ಣಿನೊಳಗೆ ಬೆಳಕಿದ್ದಾಗ, ಬುದ್ಧಿಯೊಳಗೆ ಬಲ ಇದ್ದಾಗ, ಮನಸ್ಸಿನೊಳಗೆ ಏಕಾಗ್ರತೆ ಇದ್ದಾಗ ಹೇಳು, ಕುಂದ್ರ, ತಪಸ್ ಮಾಡು, ಸ್ವಾಧ್ಯಾಯ ಪ್ರವಚನಾಚ ಕುತ್ಕೋ, ಅಭ್ಯಾಸ ಮಾಡು, ಅಧ್ಯಯನ ಮಾಡು, ಹೋಗು ಇಂಥ ಗುರುಗಳ ಹತ್ರ ಹೋಗು. ಮತ್ತು ಎಲ್ಲ ಹೋದ್ಮ್ಯಾಗ ಮಠಕ್ಕೆ ಹೇಗಲ್ಲಪ್ಪ, ದೇವಸ್ಥಾನಕ್ಕೆ ಹೇಗಲ್ಪ, ಎಲ್ಲ ಮುಗಿದ ಮ್ಯಾಗ ಅಲ್ಲಿ ಹೋಗೋದಪ್ಪ. ಇಲ್ಲಿ ಹಂಗೆ ಬರ್ತೀಯಪ್ಪ, ಎಲ್ಲ ಮುಗಿದ್ಮ್ಯಾಗ ಇಲ್ಲಿ ಹಂಗೆ ಬರ್ತೀಯಪ್ಪ. ನೆಣವಿದ್ದಾಗಲೇ ಸೇವೆ. ಗುರುಗಳ ಸೇವೆ ಯಾವಾಗ ಮಾಡ್ಬೇಕಪ್ಪ? ನೆಣ ಅಂದ್ರೆ ಏನ್ರಿ? ಶಕ್ತಿ. ನೆಣ ಅಂದ್ರೆ ಶಕ್ತಿ. ನಿನ್ನ ಮೈ ಒಳಗೆ ಶಕ್ತಿ ಇದ್ದಾಗ, ಹಲ್ಲುಗಳ ಗಟ್ಟಿ ಇದ್ದಾಗ, ಕಿವಿ ಚಲೋ ಕೇಳುವಾಗ, ಏನ್ರಿ ಕಿವಿ ಚಲೋ ಕೇಳಾಗ, ಕಣ್ಣು ಚಲೋ ಕಾಣುವಾಗ, ಅವಾಗ ನೀ ಬಂದು ಸೇವಾ ಮಾಡ್ಬೇಕಪ್ಪ. ನೀ ಎಲ್ಲ ಹೋದ್ಮ್ಯಾಗ ಸೇವಾ ಮಾಡ್ತೀನಿ ಅಂತಂದ್ರೆ ನಿಮ್ಮ ಸೇವಾ ನಾವು ಮಾಡ್ಬೇಕಾಕತಿ. ಎಲ್ಲ ಬಗೆಹರಿದಿರ್ತೈತಿ. ಎಲ್ಲ ಮುಗ್ದ ಮ್ಯಾಗ ಅಪ್ಪ ಮಕ್ಕಳು ನೋಡುವಲ್ರಿ, ಮೊಮ್ಮಕ್ಕಳು ಯಾರ ಮಾತು ಕೇಳುವಲ್ರಿ. ಬಾಪ ನಾನಾ ಬೂಳ್ತೀನಿ ಮಾಡ್ದಾಗ ಪರದೇಶಿ, ನಿಂದು ಒಟ್ಟು ಮಾಡ್ತೀನಿ ಬಾ, ಉಣ್ಣೋದ್ರಾಗ ಒಂದು ಚಮಚ ಅನ್ನ ಕೊಡ್ತೀನಿ ಬಾ, ಯಾರ ಕೊಟ್ಟಾರ 1 ರೊಟ್ಟಿ ನಿನಗೊಂದು ಅರ್ಧ ರೊಟ್ಟಿ ಕೊಡ್ತೀನಿ ಬಾ ಅನ್ನೋದಾಕತ್ ನಮ್ಮ ಬಾಳೆ. ಕಾರಣ ಏನಂದ್ರೆ ನಿನಗೆ ಯಾವಾಗ ವಯಸ್ಸು ಗಟ್ಟಿರ್ತೈತಿ, ನಿನ್ನ ದೇಹದೊಳಗೆ ಯಾವಾಗ ನೆಣ ಶಕ್ತಿ ತಾಕತ್ತು ಸೊಕ್ಕ ಅಂತ ಇರ್ತೈತಿ. ತಿಳಿವ ಸೊಕ್ಕ ಅಂತಾರೆ ಅದಕ್ಕೆ, ನೆಣಕ್ಕೆ ಸೊಕ್ಕ ಅಂತಾರೆ. ಅದನ್ನು ಮುರಿಬೇಕಾದ್ರೆ ಇಂಥ ಸೇವೆ ಮಾಡ್ಬೇಕ ಏನ್ರಿ. ಇಂಥ ಸೇವೆಯನ್ನು ಮಾಡಿ ನಮ್ಮ ಮೈಯೊಳಗಿರುವಂಥ ತಾಕತ್ತನ್ನು ಶಕ್ತಿನ ಸದುಪಯೋಗ ಮಾಡಿದ್ರೆ ಈ ದೇಹಕ್ಕೆ ಬೆಲೆ ಬರ್ತದ, ಗೌರವ ಬರ್ತದ. ಅದಕ್ಕಾಗಿ ಇಂಥ ಒಂದು ಅದ್ಭುತವಾಗಿರುವಂಥ ಸುಂದರವಾಗಿರುವಂಥ ನಮ್ಮ ಪ್ರಭುವರು ಹೇಳಿದರು ಬರ್ಬೇಕ್ರಿ, ಮತ್ತು ಅಜ್ಜವ್ರು ಹೇಳ್ಯಾರ ಅಪ್ಪಣೆ ಮಾಡ್ಯಾರ ಅಂತಂದು. ಆಯ್ತು ರೀ, ಎಂಥ ಏನೇ ಪರಿಸ್ಥಿತಿ ಇದ್ದರೂ ನಾನು ಬರ್ತೀನಿ, ಬಂದು ಇದನ್ನು ಭಾಗವಹಿಸ್ತೀನಿ, ಅಜ್ಜವ್ರು ಇದ್ರು 1-2 ಮಾತು ಹೇಳ್ತೀನಿ ಅಂತ. ನಮ್ಮ ಮರುಗದ್ದಿ ಸ್ವಾಮಿಗಳು ಬೈದ್ರು, ನಿರುಪಾದಿಕ ಮಹಾ ಸ್ವಾಮಿಗಳು ಅಂತಂದು. ಅವ್ರು ಮರೆದೇವ್ರು ನಾನು ಕ್ಲಾಸ್ಮೇಟ್ರಿ ಇಬ್ಬರು. ಅವ್ರು ಮರೆದೇವ್ರು ನಾವು ಇಬ್ಬರು ಶಿವ ಮಂದಿರದಲ್ಲಿ ಅಭ್ಯಾಸ ಮಾಡಿದವರು. ಈಗ ದೊಡ್ಡವರು ಪ್ರತಿಯೊಂದು ಅವ್ರ ಮಠದಲ್ಲಿ ಈಗ ಅವ್ರಿಗೆ ಸುಮಾರು ನಾನು 8 ವರ್ಷ ಆಯ್ತು ಸಿಕ್ಕಿಲ್ಲ. ಅದಕ್ಕಿಂತ ಮೊದಲೆಲ್ಲ ಅವ್ರ ಮಠದಲ್ಲಿ ಪ್ರತಿಯೊಂದು ಜಾತ್ರೆಯಲ್ಲಿ ಕಾರ್ಯಕ್ರಮ ನಾನು ಕರ್ಸ್ರಿ ಅಂತ ಹೊತ್ತಲು ಜಗಳ.
ದೊಡ್ಡವರು ಮರ ನೀನೊಂದು ಮಾತಾಡೋಕೆ ಭಾಳ ದಿನ ಆಗಿತ್ತು, ನಿನ್ನ ಮಾತು ಕೇಳಿಲ್ಲ, ವಯಸ್ಸಾಗಿತ್ತು ನನಗೆ ಅಂತ ಅನ್ನಕತ್ತಿದ್ರು. ಅವ್ರಿಗೆ ಈಗ 86 ವಯಸ್ಸು ಪಾಪ ಅವ್ರಿಗೆ. ಅವರು ಪ್ರತಿಯೊಂದು ಗ್ರಂಥಗಳನ್ನು ಬರೆದು ನನಗೆ ಕೊಡೋದು, ಇದನ್ನೆಲ್ಲ ಓದಿ ನನಗೆ ಅಭಿಪ್ರಾಯ ತಿಳಿಸ್ರಿ ಅನ್ನುವಂಥದ್ದು. ಕಾರಣ ಏನಂತ, ದೊಡ್ಡ ದೊಡ್ಡ ವಿದ್ವಾಂಸರು ಮಹಾತ್ಮರು ಎಲ್ಲರನ್ನ ಮೇಲೆ ಗೌರವ ಇರ್ಬೇಕು. ಕಾರಣ ಏನಂದ್ರೆ ಅದು ಮೂಲ ಗುರುವಿನ ಆಶೀರ್ವಾದ ಹೊರತಾಗಿ ನಮ್ಮದು ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ಗುರುಗಳಿಗೆ ಚಿನ್ನಕ್ಕೆ ಸುಗಂಧ ಬರಬೇಕಾದ್ರೆ, ಆ ಚಿನ್ನಕ್ಕೆ ಒಂದಿಷ್ಟು ಸೌರಭ ಮೂಡಬೇಕಾಗಿತ್ತು ಅಂತಂದ್ರೆ, ಬಂಗಾರ ಕುಸುಮದಂಗ ಹೊಳಿಬೇಕಾಗಿತ್ತು ಅಂದ್ರೆ ಸದ್ಗುರುಗಳು ಕರುಣೆ ಆದಾಗ ಮಾತ್ರ ಬರ್ತೈತೆ ಹೊರತಾಗಿ ಹಂಗೆ ಅದು ಬರುವಂಥದ್ದಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ, ಯಾಕಂದ್ರೆ ಸಮಯ ಅನ್ನುವಂಥದ್ದು ಭಾಳಷ್ಟು ಆಯಿತು. ನಾನು ಅಲ್ಲಿ ಹೋಗಬೇಕು, ಇನ್ಯಾರು ಇಲ್ಲ. ನೀವೇನು ಅಂಜಬೇಡ್ರಿ, ಗುರುಗಳು ಅಷ್ಟೇ ಆಶೀರ್ವಾದ ಮಾಡೋರದ. ಏನು ಅಂಜಬೇಡ್ರಿ, ಇನ್ನೇ ಮುಗೀತು. ಏನು ಸಂಜೆ ಕಾರ್ಯಕ್ರಮ ಐತೇನ್ರಿ? ಐತೇನ್ರಿ? ಮುಗೀತೇನ್ರಿ? ಐತೇನ್ರಿ? ಹಾಂ, ಇನ್ನೂ 3 ದಿನ ಅದಾವ ಕಾಣ್ತೈತಿ. ಹಾಂ, ಸಂಜೆ ಒಂದು ಐದು ಇದಾದ ಮ್ಯಾಗ ಅದನ್ನೇ ಕೇಳ್ರಿ. ಮತ್ತು ಬಂದಿರಿ ಅಂದ್ರೆ ಸಮಯ ಸದುಪಯೋಗ ಆಗಬೇಕಾದ. ಒಂದು ಮಾತು, ಯಾರು ಏನು ಕೇಳ್ತಾರೆ ಯಾವುದು ವಿರೋಧ ಮಾಡಬೇಡ್ರಿ. ಯಾರು ಏನು ಹೇಳ್ತಾರೆ ಎಲ್ಲ ಕೇಳ್ರಿ, ಸುಮ್ಮನಾಗ್ರಿ. ಬ್ಯಾಸರಾದ್ರೆ ನಿದ್ದೆ ಮಾಡಿರಿ, ಖರೆ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಹೇಳೋದು ಇವ್ರು ಯಾಕೆ ಹಂಗೆ ಹೇಳ್ಯಾರ, ಅವ್ರು ಹಿಂಗೆ ಯಾಕೆ, ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ಹ್ಞೂನನ್ರಿ ಎಲ್ಲರಿಗೂ ಆ ನಂಬರ್ 1 ಅನ್ರಿ. ನಿಮ್ಗೇನು ಗಂಟು ಹಾಕೈತೆ ಅನ್ನಕ್ಕ, ಅವ್ರು ಏನಾರು ಮಾಡೋಲ್ರಕ್ಕ. ಯಾವ್ದಾರ ಪುಸ್ತಕ ಹೋದ್ರೆ ನಿಮಗೆ ಯಾಕೆ ತಲೆ ಕೆಡಿಸ್ಕೋತೀರಿ? ಆದ್ರೆ ನೀವು ಮಾತ್ರ ಬಂದು ನಿಮಗೇನು ಸಂಶಯ ಬಂದಿರ್ತಾವೋ ಇಂಥ ಗುರುಗಳ ಹತ್ರ ಬರೋದು, ಕೇಳೋದು. ಅವ್ರು ಏನು ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೀವಿ, ಕೇಳೋದ. ನಂಬರ್ 1 ಗುರುಗಳಂದ ನಾವು ಸಿಕ್ಕ ನೀವು ಆಟ ಅನ್ನೋದ. ನಿಮಗೇನು ಹೋಗೈತೆ ಅನ್ನಕ್ಕ, ಭಾರಿ ನಂಬರ್ 1 ಅನ್ರಿ. ಆದ್ರೆ ನಿಮಗೆ ಸ್ವಂತ ಅನ್ವೇಷಣೆಗಾಗಿ, ಸ್ವಂತ ಚಿಂತನಕ್ಕಾಗಿ, ನಿಮ್ಮ ತಿಳುವಳಿಕೆಗಾಗಿ, ನಿಮ್ಮ ಪ್ರಜ್ಞೆಗಾಗಿ ನಿಮಗೇನು ಬೇಕು ಅನಿಸ್ತೈತಲ್ಲ, ಇಂಥ ಗುರುಗಳ ಹತ್ರ ಬಂದು ಒಬ್ಬರ ಎದ್ದ ಕೈ ಮುಗೋದಪ್ಪ ನಮ್ಗೊಂದು ಸ್ವಲ್ಪ ತಿಳಿಸ್ಕೊಡ್ರಪ್ಪ ಅಂತಂದ್ರಿ, ಅವು ಬ್ರಹ್ಮಜ್ಞಾನದ ಭಂಡಾರ ಕಿಲಿ ಓಪನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ. ನೀವೆಲ್ಲ ಬಂದವ್ರಿಗೆ ನೀವ್ಯಾರು ಇಲ್ಲ ಆರಾಮ ಸ್ವಟಾಪಟ ಗುರುಗಳು ಬಂದವ್ರಿಗೆಲ್ಲ ನಮ್ಗೆ ತಿಳಿಸ್ತಾನೆ ಒಂದು ಹಾಕಿ ತಪ್ತದೆ. ಅದು ಅವೊಂದು ಹೇಳ್ತಾನೆ ನೀವೊಂದು ಹೇಳ್ತಾರೆ, ನೀವು ಮನೆಗೆ ಹೋಗ್ಲಾಗ ಮಠಕ್ಕೆ ಹೋಗ್ತೀವಿ. ಅದಕ್ಕೆ ಹಿಂಗೆ ಆಗೋದು ಬೇಡ. ಇಂಥ ಗುರುಗಳ ಸೇವೆಯನ್ನು ಮಾಡಿ ನೀವೆಲ್ಲರೂ ಇದಾಗ್ರಿ ಅನ್ನುವಂಥ ಮಾತುಗಳನ್ನು ಹೇಳಿ, ಸಮಯ ಭಾಳ ಆಗೋದ್ರಿಂದ ನಾನು 2 ಮಾತುಗಳನ್ನು ಎಲ್ಲರೂ ಪ್ರೀತಿಯಿಂದ ಕೇಳಿರಿ. ಅಂತಹ ಗುರುಗಳ ಪಾದಕ್ಕೆ ನನಗೆ 2 ಮಾತುಗಳನ್ನು ಸಲ್ಲಿಸಿ ಮುಗಿಸ್ತೇನೆ.